ನಮಸ್ಕಾರ ವೀಕ್ಷಕರೇ, ರೈತ ಪ್ರಗತಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿವಸ ತುಂಬ ವಿಶೇಷವಾದ ಒಂದು ತರಕಾರಿ ಬಗ್ಗೆ ಮಾತಾಡೋಣ. ಈರುಳ್ಳಿ, ಉಳ್ಳಾಗಡ್ಡೆ, ನೀರುಳ್ಳಿ. ಸರ್ಕಾರ ಉರುಳಿಸೋದಕ್ಕೂ ಈರುಳ್ಳಿ ಬೇಕು, ಸರ್ಕಾರನ ಉಳಿಸೋದಕ್ಕೆ ಕೂಡ ಈರುಳ್ಳಿ ಬೇಕು. ಯಾವಾಗ ಈರುಳ್ಳಿ ಬೆಳೆ ಜಾಸ್ತಿ ಆಗ್ತದೆ, ಗ್ರಾಹಕ ಅಥವಾ ಮತದಾರ ಕಣ್ಣಲ್ಲಿ ನೀರು ಸುರಿಯೋಕ್ಕಾಗುತ್ತೆ ಮತ್ತು ಕಣ್ಣು ಕೆಂಪಾಗ್ತದೆ. ಅವನು ಹೋಗಿ ಮತಗಟ್ಟೆಗೆ ಹೋಗಿದ ತಕ್ಷಣ ಏನು ಮಾಡ್ತಾನೆ, ವಿರೋಧ ಪಕ್ಷಕ್ಕೆ ಹಾಕಿ ಆಳ್ತಿರೋ ಪಕ್ಷನ ಉರುಳಿಸ್ತಾನೆ. ಬೆಲೆ ತುಂಬ ಕಡಿಮೆ ಇದೆ ಅಂದರೆ ಅವನು ಮಂದಹಾಸ ಬೀರಿ ನಗ್ತಾ ಹೋಗ್ಬಿಟ್ಟು ಮತಗಟ್ಟೆಗೆ ಆಳ್ತಿರೋ ಸರ್ಕಾರಕ್ಕೆ ಮತ ಹಾಕ್ತಾನೆ, ವಿರೋಧ ಪಕ್ಷ ಸೋಲ್ತವೆ. ಆದರೆ ಎರಡು ಸಮಯದಲ್ಲೂ ಸೋಲೋದು ರೈತ. ಕಾರಣ ಯಾಕೆ ಅಂದರೆ, ಯಾವಾಗ ಈರುಳ್ಳಿಯ ಬೆಲೆ ಹೆಚ್ಚಾಗ್ತದೆ ಅದು ವರ್ತಕರ ಕೈಯಲ್ಲಿ ಇರುತ್ತೆ. ಆ ಸಮಯದಲ್ಲಿ ಆಗಲೂ ಕೂಡ ರೈತನಿಗೇನೂ ಸಿಗಲ್ಲ. ಅದೇ ರೀತಿ ಏನಾದರೂ ಈರುಳ್ಳಿ ಬೆಲೆ ಕಡಿಮೆ ಆಯಿತು ಅಂತಂದರೆ ಅವನು ಫಸಲು ಬೆಳೆಸೋದನ್ನು ಬಿಟ್ಬಿಡ್ರಿ, ಫಸಲನ್ನು ಕಿತ್ತು ಮಾರುಕಟ್ಟೆಗೆ ಥರ ಬೆಲೆ ಕೂಡ ಸಿಗೋದಿಲ್ಲ. ತುಂಬ ಸಂಕಷ್ಟಕ್ಕೆ ಸಿಗಾಕೊಂಡು ಹೆಚ್ಚೆಚ್ಚು ಆತ್ಮಹತ್ಯೆಗಳಾಗ್ತಾ ಇರ್ತವೆ. ರೈತ ತುಂಬ ಸಂಕಷ್ಟಕ್ಕೆ ಸಿಲುಕಿರ್ತಾನೆ. ಆದರೆ ಈ ಮತದಾರ ಪ್ರಭು ಸರ್ಕಾರಗಳೇನಾಗ್ತವೆ, ನಗು ಬೀರ್ಕೊಂಡು ಅವರು ಖುಷಿಯಾಗಿ ಅದನ್ನು ಆಸ್ವಾದಿಸ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ಇದೇ ರೀತಿ ಆಯಿತು ಅಂತಂದರೆ ನಾವು ರೈತರನ್ನ ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ, ಕೃಷಿನ ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ, ಮತ್ತು ಈ ಪದಾರ್ಥಗಳು ಸಿಗೋದು ನಮಗೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಶ್ರೀ ಸುಭಾಷ್ ಪಾಳೇಕರ್ ಅವರ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಬಗ್ಗೆ ನಿರಂತರವಾಗಿ ನಾವು ಹಲವಾರು ಸಂಚಿಕೆಗಳಿಂದ ಎಲ್ಲ ಬೆಳೆಗಳ ಬಗ್ಗೆನೂ ಕೊಟ್ಕೊಂಡ್ಬರ್ತಾ ಇದ್ದೀವಿ. ಈಗ ಅದೇ ರೀತಿ ವಿಶೇಷವಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಈರುಳ್ಳಿ ಮತ್ತು ಬೆಳ್ಳುಳ್ಳಿಗಳು ಅನಾದಿ ಕಾಲದಿಂದ ಸುಮಾರು 7,000ರಿಂದ 10,000 ವರ್ಷದ ಹಳೆಯ ಇತಿಹಾಸ ಇದೆ. ಆ ಸಮಯದಿಂದ ಕೂಡ ಅದನ್ನು ಕೃಷಿಯಲ್ಲಿ ಬೆಳೆದು ಅದನ್ನು ಸೇವಿಸ್ತಾ ಇದ್ರು ಅನ್ನೋದನ್ನು ನಮಗೆ ಸಾಕಷ್ಟು ಪುರಾವೆಗಳಿದ್ದಾವೆ. ಅದೇ ರೀತಿ ನಮಗೆ ತ್ರಿದೋಷ ಹಾರಿ ಕೂಡ ಈ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಯಾಕೆಂದರೆ ವಾತ, ಪಿತ್ತ, ಕಫ ಯಾವುದಾನೆ ಇರ್ಬೋದು, ಎಲ್ಲದಕ್ಕೂ ಅವು ತುಂಬ ಶ್ರೇಷ್ಠವಾದ ಗುಣಗಳು ಹೊಂದಿದ್ದು ಮನುಷ್ಯನಿಗೆ ಪ್ರತಿಯೊಂದು ಸಮಸ್ಯೆಗಳು, ನಿಮ್ಮದು BP ಇರ್ಬೋದು, ಶುಗರ್ ಇರ್ಬೋದು, ಅಂದರೆ ರಕ್ತದ ಒತ್ತಡ, ಸಕ್ಕರೆ ಕಾಯಿಲೆ ಇರ್ಬೋದು, ಆರ್ಬುದ ರೋಗ ಇರ್ಬೋದು, ಇವಕ್ಕೆಲ್ಲ ನಿಯಂತ್ರಣ ಮಾಡೋದಕ್ಕೆ ಇವು ತುಂಬ ಹೆಚ್ಚೆಚ್ಚು ಕೆಲಸ ಮಾಡ್ತವೆ. ಮತ್ತು ಕರಳು ಸಂಬಂಧಿ ಮತ್ತು ಉದರ ಸಂಬಂಧಿ, ಹೊಟ್ಟೆ ಸಂಬಂಧಿ ಇರೋವಂಥ ಸಮಸ್ಯೆಗಳನ್ನೆಲ್ಲ ಕೂಡ ಇವು ಅತಿ ಉತ್ಕೃಷ್ಟವಾಗಿ ನಿಭಾಯಿಸೋದ್ರಿಂದ ಇದಕ್ಕೆ ತುಂಬ ವಿಶೇಷವಾದ ಸ್ಥಾನ ನಮ್ಮ ಭಾರತ ದೇಶದ ಆಹಾರ ಪದ್ಧತಿಯಲ್ಲಿದೆ. ಅದೇ ರೀತಿ ಇದು ಶ್ವಾಸಕೋಶದ ತೊಂದರೆ, ಮುಖ್ಯವಾಗಿ ಆಸ್ತಮಾ ಅಂತ ಏನು ಹೇಳ್ತೀವಿ, ಉಪ್ಸ ರೋಗ, ಇದಕ್ಕೆ ಕೂಡ ತುಂಬ ಉಪಯುಕ್ತ ಆಗಿರೋದ್ರಿಂದ ಇದು ತುಂಬ ಪ್ರೀತಿ ಪಾತ್ರವಾದ ಒಂದು ತರಕಾರಿಯಾಗಿದೆ. ಹಾಗಾಗಿ ಬೇರೆ ಯಾವುದೇ ತರಕಾರಿ ಇದ್ರ ಬೆಲೆ ಹೆಚ್ಚು ಕಮ್ಮಿ ಆದರೂ ಕೂಡ ಸರ್ಕಾರಗಳು ಅಂಥ ಸಂಕಷ್ಟಕ್ಕೆ ಸಿಗಾಕೊಳ್ಳಲ್ಲ. ಇದು ಹೆಚ್ಚು ಕಮ್ಮಿ ಆಯಿತು ಅಂದರೆ ತುಂಬ ಸಮಸ್ಯೆ ಆಗುತ್ತೆ. ಯಾಕೆಂದರೆ ಪ್ರತಿಯೊಂದು ಅಡುಗೆಯಲ್ಲೂ ಇದು ಇರಬೇಕಾಗಿದೆ. ಸ್ನೇಹಿತರೆ, ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಈರುಳ್ಳಿ ಬೆಳೆಯೋದು ಅಂದರೆ ಚೈನಾ ದೇಶ ಇದೆ, ಎರಡನೇದು ನಾವು ಭಾರತ ದೇಶ ಇದ್ದೀವಿ. ಆದರೆ ಚೈನಾಗೂ ನಮ್ಮ ಭಾರತಗೂ ತೊಗೊಂಡ್ರೆ ಸರಾಸರಿ ಹೆಕ್ಟೇರ್ ವಾರು ಅಥವಾ ಎಕರೆ ವಾರು ತೊಗೊಂಡ್ವಿ ಅಂತಂದರೆ ನಮ್ಮ ಭಾರತ ದೇಶ ಚೈನಾ ದೇಶಕ್ಕಿಂತ ತುಂಬ ಕಡಿಮೆ ನಾವು ನಮ್ಮ ಇಳುವರಿ, ಅವ್ರಿಗೂ ನಮಗೂ ಭಾರಿ ವ್ಯತ್ಯಾಸ ಇದೆ. ಅದೇ ರೀತಿ ನಾವು ಭಾರತದಲ್ಲಿ ತೊಗೊಳಕೋದ್ವಿ ಅಂದರೆ ಗುಜರಾತಲ್ಲಿ ಸರಾಸರಿ ಸುಮಾರು 10 ಟನ್ನು ಪ್ರತಿ ಎಕರೆಗೆ ಬೆಳೆದ್ರೆ ನಾವು ಕರ್ನಾಟಕದಲ್ಲಿ ಸುಮಾರು 5.5ರಿಂದ 6 ಟನ್ನು ಬೆಳೀತಾ ಇದ್ದೀವಿ. ಯಾಕೆ ಈ ರೀತಿ ಸಮಸ್ಯೆಗಳು? ಯಾಕೆಂದರೆ ಈರುಳ್ಳಿ ಬೇರೆ ಬೆಳೆಗಳ ಥರ ಅಲ್ಲ, ಅದಕ್ಕೆ ವಾತಾವರಣದಲ್ಲಿ ತನಗೆ ಅನುಕೂಲವಾದಂಥ ಒಂದು ವಾತಾವರಣ, ಉಷ್ಣತೆ ಮತ್ತು ವಾತಾವರಣದಲ್ಲಿರುವಂಥ ತೇವಾಂಶ ಇವೆಲ್ಲ ಅತಿ ಮುಖ್ಯವಾಗ್ತದೆ. ಮತ್ತು ಎಷ್ಟು ಹೊತ್ತು ಬಿಸಿಲು ಬೀಳಬೇಕು, ಅದಕ್ಕೆ ಹೆಚ್ಚು ಬಿಸಿಲು ಬೀಳುವಂಥ ದಿನ ಬೇಕು. ಅಂದರೆ 12ರಿಂದ 14 ಗಂಟೆ ಹೊತ್ತು ಅದರ ಮೇಲೆ ಬಿಸಿಲು ಬೀಳುವಂಥ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ಆದರೂ ಕೂಡ ಅದು ಬೀಳುವಂಥ ಸಮಯದಲ್ಲಿ ಏನಾಗಬೇಕಾಗಿದೆ ಅಂದರೆ ಹುಟ್ಟೋವಾಗ, ಬೆಳೆಯೋವಾಗ, ಮುಖ್ಯವಾಗಿ ನಾವು ಬಿತ್ತನೆ ಮಾಡೋಂಥ ಸಮಯದಲ್ಲಿ ಮತ್ತು ಅದು ಬೆಳೆಯುವಂಥ ಸಮಯದಲ್ಲಿ ಏನಾಗಬೇಕಾಗುತ್ತೆ ಅಂದರೆ ಈ ವಾತಾವರಣದಲ್ಲಿ ತಾಪಮಾನ ಸರಾಸರಿ ಸುಮಾರು 20ರಿಂದ 25 ಡಿಗ್ರಿ ಸೆಂಟಿಗ್ರೇಡ್ ಒಳಗೆ ಇರಬೇಕಾಗುತ್ತೆ. ಮತ್ತು ರಾತ್ರಿ ಉಷ್ಣಾಂಶ ಸುಮಾರು 10ರಿಂದ 15 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಅದು ತುಂಬ ಚೆನ್ನಾಗಿ ನಮಗೆ ಬೆಳವಣಿಗೆ ಆಗ್ತದೆ. ತದನಂತರ ಏನಾಗುತ್ತೆ ಅಂದರೆ ಗೆಡ್ಡೆ ಕಟ್ಟುವಂಥ ಸಮಯದಲ್ಲಿ ಮತ್ತು ಈ ಕೊಳವೆ ಬಂದು ನಮಗೆ ಹೂವಾಗೋಂಥ ಸಮಯದಲ್ಲಿ, ಗೆಡ್ಡೆ ಹೆಚ್ಚು ಬೆಳವಣಿಗೆ ಆಗೋಂಥ ಸಮಯದಲ್ಲಿ ಅದಕ್ಕೆ ಬಿಸಿಲನ್ನು ಸಿಕ್ಕಿದಾಗ ಏನಾಗುತ್ತೆ ಅಂದರೆ ಉತ್ಕೃಷ್ಟವಾಗಿ ಬರ್ತವೆ. ಮತ್ತು ಅತಿ ಮುಖ್ಯವಾಗಿ ಏನು ಅಂದರೆ ನಾವು ಈ ಬಿತ್ತನೆ ಯಾವ ರೀತಿ ಮಾಡಬೇಕು ಅಂತಂದರೆ, ನಮಗೆ ಈ ಈರುಳ್ಳಿಗಳು ಬಂದು ಮಳೆ ಇರೋಂಥ ಸಮಯದಲ್ಲಿ ನಾವು ಅದನ್ನು ಕೀಳೋದು ಅಥವಾ ಅದನ್ನು ನಾವು
ಫಸಲನ್ನು ತೆಗೆಯುವಂಥ ಒಂದು ಸ್ಥಿತಿಗೆ ಸಿಗಾಕೊಂಬಾರ್ದು. ಆದರೆ ಇವತ್ತಿನ ಜಾಗತಿಕ ತಾಪಮಾನದಿಂದ ನಾನಾ ನೆರೆಗಳು ಯಾವಾಗಂದ್ರೆ ಅವಾಗ ಬರ್ತಾ ಇರೋದ್ರಿಂದ ಅದು ತುಂಬ ಕಷ್ಟ ಆಗ್ತದೆ. ಕಾರಣ ಯಾಕೆಂದರೆ ಸರಿಯಾಗಿ ಏನು ಇಳುವರಿ ಬಂತು, ಇನ್ನೇನು ಒಳ್ಳೆ ಗೆಡ್ಡೆ ಆಗಿದೆ, ಒಳ್ಳೆ ಫಸಲು ಬಂತು, ನಾವು ಕೀಳೋಣಪ್ಪ, ಇನ್ನೇ ನೀವು ಉಳ್ಳಾಗಡ್ಡಿ ಕಿತ್ಬಿಡೋದು, ಒಳ್ಳೆ ಬೆಲೆ ಆಗುತ್ತೆ ಅನ್ನೋ ಸಮಯದಲ್ಲಿ ಏನಾಗುತ್ತೆ ಅಂದರೆ ಯಥೇಚ್ಛಾಗಿ ಎಲ್ಲಿಂದನೋ ಬರ್ತವೆ, ಯಾವ ಕಡೆಯಿಂದ ಮಾರುತಗಳು ಬರ್ತವೆ ಅನ್ನೋ ಗೊತ್ತಾಗ್ತಿಲ್ಲ. ಇದರಿಂದ ಏನಾಗ್ತದೆ, ಧಾರಾಕಾರವಾಗಿ 2, 3, 5 ದಿವಸ ನಿರಂತರ ಮಳೆ ಹಿಡಿಯೋದ್ರಿಂದ ಏನಾಗ್ತದೆ, ರೈತ ತುಂಬ ಸಂಕಷ್ಟಕ್ಕೆ ಸಿಗಾಕೊಂತ ಇದ್ದಾನೆ. ಆದರೆ ಇದಕ್ಕೆಲ್ಲ ಒಂದು ಪರಿಹಾರ ಅಂದರೆ ಶ್ರೀ ಸುಭಾಷ್ ಪಾಳೇಕರ್ ಅವರು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ. ಕಾರಣ ಯಾಕೆ ಅಂದರೆ ನಾವು ಅತಿ ಮುಖ್ಯವಾಗಿ ನೋಡಬೇಕು ಅಂದರೆ ಯಾವುದೇ ಒಂದು ಬೆಳೆ ಬೆಳೆಯೋದಕ್ಕೆ ಅಂತ ಸಮಯದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ ಮಣ್ಣೊಳಗೆ ಏನು ಭೂಮಿ ಅಂತ ಇದೆಯೋ ಇಲ್ಲಿ ನೀರಿನ ಶೇಖರಣೆ ಆಗಬಾರ್ದು. ನೀರಿನ ಶೇಖರಣೆ ಆಗಬಾರ್ದು, ಪೂರ್ತಿ ಹಿಂಗೂ ಹೋಗಬೇಕು ಅಥವಾ ಇದು ಅರ್ಧೋ ಆಚೆ ಹೊರಟೋಗ್ಬಿಡೋಕೆ ನೀರು. ಯಾವಾಗ ಯಥೇಚ್ಛವಾಗಿ ಭೂಮಿ ಮೇಲೆ ನೀರು ನಿಲ್ಲುತ್ತೋ ನಾವು ನೋಡ್ತಾ ಇದ್ದೀವಿ ಎಲ್ಲ ಬೆಳೆಗಳನ್ನು ಶಿಲೀಂಧ್ರ ಆಗೋದನ್ನು ನೋಡ್ತಾ ಇದ್ದೀವಿ. ಮತ್ತು ನಾನಾ ರೋಗಗಳು ಶಿಲೀಂಧ್ರ ಆಗೋದ್ರಿಂದ ದುರ್ಬಲ ಆಗ್ತಾ ಇದ್ದಾವೆ ಗಿಡ. ಮತ್ತು ಯಾವಾಗ ಅಲ್ಲಿ ನೀರು ಹೆಚ್ಚಾಗುತ್ತೋ ಆಮ್ಲಜನಕ ಒಳಗಡೆ ಹೋಗಿ ಬೇರೆಗೆ ಸಿಗದೇ ಇರೋಂಥ ಸಮಯದಲ್ಲಿ ಏನಾಗ್ತವೆ, ಮತ್ತು ಮಣ್ಣೊಳಗೆ ಆಮ್ಲಜನಕದ ಪ್ರವೇಶ ಆಗದಿರೋದ್ರಿಂದ, ಗಾಳಿಯ ಪ್ರವೇಶ ಆಗದಿರೋಂಥ ಸಮಯದಲ್ಲಿ ಏನಾಗ್ತದೆ ಅಂದರೆ ಅಲ್ಲಿ ರೋಗಾಣುಗಳೆಲ್ಲ ಹೆಚ್ಚೆಚ್ಚಾಗಿ ಮತ್ತು ಹೆಚ್ಚೆಚ್ಚು ಸಮಸ್ಯೆಗಳಾಗೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಯಾವುದೇ ಒಂದು ಬೆಳೆ ಬೆಳೆಯೋದ್ರೆ ಅದ್ರಿಗೂ ಇವೆಲ್ಲ ಗೆಡ್ಡೆ ಬೆಳೆಗಳಿರೋದ್ರಿಂದ ನಾವು ಎಲ್ಲಿ ಚೆನ್ನಾಗಿ ನೀರು ಬಸಿದು ಹೋಗುತ್ತೆ, ನೀರು ಬಸಿದು ಹೋಗಬೇಕು. ಮತ್ತು ನಮ್ಮ ಯಾವಾಗ ನಾವು ನೈಸರ್ಗಿಕ ಕೃಷಿ ಅಳವಡಿಸ್ಕೊಂಡು ಜೀವಾಮೃತ, ಹೊದಿಕೆ ಇದನ್ನೆಲ್ಲ ಮಾಡ್ತೀವೋ ಯಥೇಚ್ಛವಾಗಿ ಎರೆಹುಳುಗಳು ಕೆಲಸ ಮಾಡಿ ಏನು ಮಾಡ್ತವೆ, ರಂಧ್ರಮಯ ಮಾಡಿಬಿಟ್ಟು ಏನಾಗ್ತಾಯಿದೆ ಅಂದರೆ ಬಿದ್ದಂಥ ಮಳೆ ನೀರೆಲ್ಲ ಒಳಗಡೆ ಹೋಗ್ತಾ ಇದ್ದಾವೆ. ನಮಗೆ ಬೇಕಾಗಿರೋಂಥ ಅತಿ ಮುಖ್ಯ ಆರ್ದ್ರತೆ ಅಥವಾ ವಾಪ್ಸ ಅಂತ ಏನಂತೀವಿ, ಆರ್ದ್ರತೆ ಅಥವಾ ವಾಪ್ಸ ಅಂತ ಏನು ಹೇಳ್ತೀವಿ, ಗಾಳಿ ಮತ್ತು ನೀರು ಸರಿ ಪ್ರಮಾಣದಲ್ಲಿ ಮಣ್ಣಿನ ಕಣಗಳ ಮಧ್ಯೆ ಇರೋವಂಥ ಒಂದು ವ್ಯವಸ್ಥೆ ಆಗೋದ್ರಿಂದ ಏನಾಗ್ತವೆ, ನಮ್ಮ ಬೇರುಗಳು ಬೆಳವಣಿಗೆ ಇರ್ಬೋದು, ಗೆಡ್ಡೆಯ ಬೆಳವಣಿಗೆ ಇರ್ಬೋದು, ರೋಗ ಮುಕ್ತವಾಗಿ ಬರುವಂಥದ್ದು ಇರ್ಬೋದು, ಉತ್ಕೃಷ್ಟವಾದ ಬೆಳೆ ಬರೋದಕ್ಕೆ ಅತಿ ಮುಖ್ಯವಾದ ವಾಪ್ಸನ ನಾವು ಅಥವಾ ಆರ್ದ್ರತೆಯನ್ನು ನಾವು ಕಾಪಾಡೋದ್ರಿಂದ ಏನಾಗುತ್ತೆ, ನಮ್ಮ ನೈಸರ್ಗಿಕ ಕೃಷಿಲಿ ಅತಿ ಉತ್ಕೃಷ್ಟವಾಗಿ ಬೆಳೆಗಳು ಬರ್ತವೆ. ನಾವು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಅಂತ ಮಾತಾಡುವಾಗ ನಾವು ಇಲ್ಲಿ ನೋಡಬೇಕಾಗಿರೋದೇನೆಂದರೆ, ಹಾಗಾದರೆ ಯಾವ ರೀತಿ ನಾವು ಈ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇವನ್ನ ಬೆಳಿಬೇಕು ಅಂತ ನಾವು ನೋಡಬೇಕಾಗುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಏನಿದೆ ಅಂದರೆ 4 ಋತುಗಳಲ್ಲಿ ನಾವು ಈರುಳ್ಳಿನ ಬೆಳೀತಾ ಇದ್ದೀವಿ. ಈರುಳ್ಳಿ, ಉಳ್ಳಾಗಡ್ಡೆ, ನೀರುಳ್ಳಿ ಅಂತ ಅಂತೀವಿ. ಇವನ್ನು 4 ಋತುಗಳಲ್ಲಿ ಇವನ್ನು ನಾವು ಬೆಳೀತಾ ಇದ್ದೀವಿ. ಮೊದಲನೇದಾಗಿ ನಾವು ಈ ಮುಂಗಾರಿ ಬರೋಕ್ಕಿಂತ ಮುಂಚೆ ಸುಮಾರು ಅಕ್ಷಯ ತೃತೀಯ ನಕ್ಷತ್ರ ಏನಿದೆ ಅದರ ಆಸ್ಪಾಸ್ನಲ್ಲಿ ಸುಮಾರಂಥ ಸಮಯದಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ನಾವು ಮೊದಲನೇ ಹಂತದಲ್ಲಿ ಮುಂಗಾರಿಗಿಂತ ಸ್ವಲ್ಪ ಮುಂಚೆ, ಮುಂಗಾರಿ ಪ್ರವೇಶದಕ್ಕೆ ಸ್ವಲ್ಪ ಮುಂಚೆ ಅಂದರೆ ಅದನ್ನು ನಾವು ಹಾಕ್ತಾಯಿದ್ದೀವಿ. ಅದು ಸುಮಾರು ಮಧ್ಯ ಮಾಹೆ ಮಾಸದಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ಇದನ್ನು ನಾವು ಮೊದಲನೇದಾಗಿ ಈ ಏನು ಸೀಡ್ ಬೆಡ್ ಅಂತ ಮಾಡ್ತೀವಿ ಅಥವಾ ಬೀಜದ ಒಟ್ಲು ಬಿಡೋದು ಅಂತ ಮಾಡ್ತೀವಿ, ಅದನ್ನು ನಾವು ಮಧ್ಯ ಮಾಹೆಯಲ್ಲಿ ಒಟ್ಲು ಬಿಡ್ತೀವಿ. ಮತ್ತೆ ಮಧ್ಯ ಮಾಹೆಯಲ್ಲಿ ಒಟ್ಲು ಬಿಟ್ಕೊಂಡು ನಾವೇನು ಮಾಡ್ತೀವಿ ಅಂದರೆ ಇದು ಸಸಿನ ಬೆಳೆಸ್ಕೊಂಡು ನಾವು ಸುಮಾರು ಜುಲೈ ಇಂದ ಆಗಸ್ಟ್ ಒಳಗೆ, ನಮಗೆಲ್ಲ ಗೊತ್ತಿದೆ 1.5 ತಿಂಗಳಿಂದ 2 ತಿಂಗಳದ್ದು ಸಸಿ ತೊಗೊತೀವಿ ನಾವು. ಈರುಳ್ಳಿದ್ದು ಏನು ತೊಗೊತೀವಿ, 1.5 ಇಂದ 2 ತಿಂಗಳು ತೊಗೊತೀವಿ. ಸುಮಾರು ಜುಲೈಯಿಂದ ಆಗಸ್ಟ್ ಒಳಗೆ ಯಾವ ಸಮಯದಲ್ಲಿ 15 ರಿಂದ 20 ಡಿಗ್ರಿ ನಮಗೆ ಆಸುಪಾಸಿನಲ್ಲಿ ತಾಪಮಾನ ಇರ್ತದೆ, ಅಂಥ ಸಮಯದಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಇದನ್ನು ಟ್ರಾನ್ಸ್ಪ್ಲಾಂಟ್ ಅಥವಾ ಇದನ್ನು ಒಟ್ಲಿಂದ ತೆಗೆದು ನಾವೇನು ಮಾಡ್ತೀವಿ, ನಾಟಿ ಮಾಡೋದಕ್ಕೆ ಶುರು ಮಾಡ್ತೀವಿ. ಇದು ಮೊದಲನೆಯದು ಒಂದಿದು. ಇದನ್ನು ನಾವು ಫಸಲನ್ನು ತೆಗೆಯೋದಕ್ಕೆ, ಫಸಲು ಬರೋಂಥ ಸಮಯ ನಮಗೆ ಏನಿದೆ ಅಂದರೆ ಅಕ್ಟೋಬರ್ ಮತ್ತು ನವಂಬರ್ ಒಳಗೆ ಇದು ಫಸಲು ಬಂದ್ಬಿಡುತ್ತೆ ನಮಗೆ. ಇಂಥ ಒಂದು ಮೊದಲನೆಯ ಋತು. ಆದರೆ ತಮಿಳುನಾಡಲ್ಲಿ ಏನಾಗ್ತಿದೆ ಅಂದರೆ ನಮಗೆ ಅವರಿಗೆ ಮುಂಗಾರಿ ಅತಿ ಕಡಿಮೆ ಬರೋದ್ರಿಂದ ಅವರಿಗೆ ಹೆಚ್ಚು, ನಮಗೆ ಯಾವ ರೀತಿ ಅವರಿಗೆ ಬರೀ ಹಿಂಗಾರಿನೇ ಮಳೆ ಬರೋದ್ರಿಂದ ಅವ್ರೇನು ಮಾಡ್ತಾರೆ ಅಂದರೆ ತಮಿಳುನಾಡಲ್ಲಿ ಫೆಬ್ರವರಿ ಮಾರ್ಚಲ್ಲಿ ಅವರು ಸೀಡ್ ಬೆಡ್ ಮಾಡ್ತಾರೆ, ಅಂದರೆ ಒಟ್ಲು ಬಿಡ್ತಾರೆ. ಫೆಬ್ರವರಿ ಮಾರ್ಚಲ್ಲಿ ಮಾಡ್ತಾರೆ ಮತ್ತು ಅದನ್ನು ಏಪ್ರಿಲ್ ಮೇ ಒಳಗೆ ಅದನ್ನು ಟ್ರಾನ್ಸ್ಪ್ಲಾಂಟ್ ಅಥವಾ ಅದನ್ನು ತೆಗೆದು ನಾಟಿ ಮಾಡ್ತಾರೆ ಏಪ್ರಿಲ್ ಮೇ ಒಳಗೆ. ಮತ್ತು ಅವ್ರಿಗೆ ಸರಿಯಾಗಿ ಅವರಿಗೆ ಸುಮಾರು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಅವರಿಗೆ ಫಸಲು ಬಂದುಬಿಡುತ್ತೆ ಅವ್ರಿಗೆ. ಅಂದರೆ ಅವರು ಹಿಂಗಾರಿ ನಂತರ ಕೂಡ ಇವರು ಬೇಸಿಗೆಯಲ್ಲಿ ಬೆಳೆಯುವಂಥ ಒಂದು ವ್ಯವಸ್ಥೆ ನಮಗೆ ತಮಿಳುನಾಡಲ್ಲಿ ಮಾಡ್ತಾರೆ. ಆಮೇಲೆ ಎರಡನೇ ಋತು ಅಂದರೆ ಮುಖ್ಯ
ಮುಂಗಾರಿ ಬೆಳೆ, ಮುಖ್ಯ ಮುಂಗಾರಿ. ಎರಡನೇ ಋತು, ಮೊದಲನೇ ಋತು ಮಧ್ಯ ಮಾಹೆಯಲ್ಲಿ ಹಾಕೋದು ಅಥವಾ ಮಧ್ಯ ಮೇಹಲ್ಲಿ ಹಾಕೋದು. ಎರಡನೇದು ಬಂದು ನಮಗೆ ಎಲ್ಲರೂ ನಾವು ಏನು ಬೆಳೀತಾ ಇದ್ದೀವಿ ಅಂದರೆ ದಕ್ಷಿಣ ಭಾರತ, ಕರ್ನಾಟಕ ಮತ್ತು ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಈ ರೀತಿ ಗುಜರಾತು, ರಾಜಸ್ಥಾನ, ಪಂಜಾಬು, ಹರಿಯಾಣ, UP, ವೆಸ್ಟ್ ಬೆಂಗಾಲ್ ಇಲ್ಲೆಲ್ಲ ಏನು ಮಾಡ್ತಾಯಿದ್ದೀವಿ ಅಂದರೆ ನಾವು ಮುಖ್ಯ ಬೆಳೆಯಾಗಿ ಮುಂಗಾರಿಲಿ ಇದನ್ನು ತೊಗೊತೀವಿ. ಇದಕ್ಕೇನು ಮಾಡ್ತೀವಿ ಅಂದರೆ ಸೀಡ್ ಬೆಡ್ ಅಥವಾ ಒಟ್ಲು, ಒಟ್ಲು ಬಿಡೋದು ಅಥವಾ ಸೀಡ್ ಬೆಡ್ ಅಂತ ಏನು ಬಿಡ್ತೀವಿ, ಅದನ್ನು ಜೂನ್ ಜುಲೈಯಲ್ಲಿ ಬಿಟ್ಕೊತೀವಿ. ಮತ್ತು ಇದನ್ನು ತೊಗೊಂಡು ನಾವು ನಾಟಿ ಮಾಡೋದು ಯಾವಾಗ ಮಾಡ್ತೀವಿ ನಾವು ಜೂನ್ ಜುಲೈಯಲ್ಲಿ ತೊಗೊಂಡು ನಾಟಿನ ನಾವು ಅದನ್ನು ಮತ್ತೆ ಟ್ರಾನ್ಸ್ಪ್ಲಾಂಟು ಆಗಸ್ಟ್ ಸೆಪ್ಟೆಂಬರ್, ಒಟ್ಲು ಬಿಟ್ಟಿದ್ದನ್ನು ಏನು ಮಾಡ್ತೀವಿ ಅದನ್ನು ಆಗಸ್ಟ್ ಸೆಪ್ಟೆಂಬರಲ್ಲಿ ತೊಗೊತೀವಿ. ಮತ್ತು ಗೆಡ್ಡೆ ತೆಗೆಯೋಂಥ ಸಮಯ ಏನಾಗುತ್ತೆ ಅಂದರೆ ಫಸಲು ತೊಗೊಳ್ಳೋದು, ಫಸಲು ಈರುಳ್ಳಿಗಡ್ಡೆ ಕೀಳೋದು ಅಥವಾ ಇದು ಮಾಡೋದು ಅಂತ ಏನಂತೀವಿ ನವಂಬರ್ ಡಿಸೆಂಬರಲ್ಲಿ ನಮಗೆ ಪೂರ್ತಿ ಪ್ರಮಾಣವಾಗಿ ಸಿಗುತ್ತೆ. ಆದರೆ ಇಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಕಡೆಯಿಂದ ತುಂಬ ಬರ್ತಾ ಇರೋದ್ರಿಂದ ಏನಾಗುತ್ತೆ ನಮಗೆ ಮೊದಲನೇದಾಗಿ ಈ ರಾಸಾಯನಿಕ ಕೃಷಿ ಇರ್ಬೋದು, ಬೇರೆ ಥರ ಪದ್ಧತಿಗಳು ನಾವು ಬೆಳೆದಾಗ ಏನಾಗುತ್ತೆ ಅಂದರೆ ಗೆಡ್ಡೆಗಳು ಅಷ್ಟು ಸುಭದ್ರ. ನಾವು ಮೊದಲೇ ನೋಡಿದ್ದೀವಿ ನೈಸರ್ಗಿಕ ಕೃಷಿ ಮಾಡಿದಾಗ ನಮ್ಮ ಗುಣಗಳು ಯಾವುದು ಮೂಲ ಗುಣಗಳು ಏನಿದೆ ಅದು ಹೆಚ್ಚು ದಿವಸ ಕಿತ್ತ ನಂತರ ಹೆಚ್ಚು ದಿವಸ ಇಡುವಂಥದ್ದು, ಬಾಳಿಕೆ ಬರುವಂಥದ್ದೆಲ್ಲ ಏನಿದೆ ಅವು ಕೊರತೆ ಇರೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ತುಂಬಾ ಸಮಸ್ಯೆ ಆಗ್ತವೆ. ಆದರೆ ನೈಸರ್ಗಿಕ ಕೃಷಿಲಿ ನಮಗೆ ಏನೋ ಒಂದು ಅನುಕೂಲ ಇದೆ ಅಂದರೆ ಯಾವುದೇ ರೀತಿಯಾದ ಒಂದು ಸಮಸ್ಯೆ ಇಲ್ಲದೇ ಹೆಚ್ಚು ದಿವಸ ಇಡೋಕ್ಕಾಗೋದ್ರಿಂದ ರೈತನಿಗೆ ಏನಾಗ್ತದೆ ಅಂದರೆ ಇಲ್ಲಿ ಗೊಬ್ಬರದ ಕಾಸು ಖರ್ಚಿರಲ್ಲ. ಮತ್ತು ತದನಂತರ ಏನು ಅದಕ್ಕೆ ಬರೋಂಥ ರೋಗ ಬಂದಾಗ, ಕೀಟ ಬಾಧೆ ಬಂದಾಗ ಅದಕ್ಕೆ ಸಿಂಪಡಣೆ ಮಾಡೋಕ್ಕೆ ಬಳಸೋವಂಥ ರಾಸಾಯನಿಕಗಳಿರ್ಬೋದು ಅಥವಾ ಬೇರೆ ಬೇರೆ ಕಳೆ ಕೀಟನಾಶಕಗಳಿರ್ಬೋದು, ಅದು ತುಂಬ ಹೆಚ್ಚು ದುಬಾರಿ ಇರೋದ್ರಿಂದ ನಾವು ನೈಸರ್ಗಿಕ ಕೃಷಿಲಿ ಅತಿ ಅಲ್ಪ ಬೆಲೆಯಲ್ಲಿ ನಮ್ಗೆ ಆಗೋದ್ರಿಂದ ಏನಾಗುತ್ತೆ ಅಂದರೆ ನಾವು ಖರ್ಚು ಮಾಡಿರೋದು ತುಂಬ ಕಡಿಮೆ ಇರೋದ್ರಿಂದ ನಮಗೇನಾಗುತ್ತೆ ಅಂದರೆ ಹೆಚ್ಚೆಚ್ಚು ಲಾಭ ಬರೋದಕ್ಕೆ ಇಲ್ಲಿ ಅನುಕೂಲ ಆಗುತ್ತೆ. ಆಮೇಲೆ ಇನ್ನೊಂದು ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಎಲ್ಲಿ ಈ ಕಡಿಮೆ ಮಳೆ ಪ್ರಮಾಣ ಸುಮಾರು 500 ಮಿಲಿಮೀಟ್ರು ಬೀಳುವಂಥ ಒಂದು ವಾತಾವರಣ ಇದೆ, ಅಂಥ ಸಮಯದಲ್ಲಿ ಏನು ಆಗುತ್ತೆ ಅಂದರೆ ನಮಗೆ ಈರುಳ್ಳಿ ತುಂಬ ಚೆನ್ನಾಗಿ ಬರ್ತವೆ. ಅದೇ ರೀತಿ ನಾವು ನೋಡ್ಕೊಂಡು ಹೋದಾಗ ಈ ಉಳ್ಳಾಗಡ್ಡಿನ ನಾವು ಏನಾದರೂ ನೋಡಿದ್ವಿ ಅಂದರೆ ಎಲ್ಲಿ ನಮ್ಮ ಬಯಲು ಪ್ರದೇಶಗಳಿದೆಯೋ ಅಲ್ಲಿ ಹೆಚ್ಚು ಬೆಳಿತೀವಿ. ಆದರೆ ಎಲ್ಲಿ ಘಟ್ಟ ಪ್ರದೇಶಗಳಿದ್ದಾವೆ, ಹಿಲ್ ಏರಿಯಾಸ್ ಅಂತ ಏನಂತೀವಿ, ಹೆಚ್ಚು ಮಳೆ ಬೀಳುತ್ತೋ ಅಲ್ಲಿ ಅದು ನಿಮಗೆ ಮೊದಲೇ ಅಲ್ಲ ಅವ್ರು ಹಾಕೋದು ಇಲ್ಲ, ಹಾಕಿದ್ರು ಕೂಡ ಏನಾಗುತ್ತೆ ಅಂದರೆ ಅವರು ತುಂಬ ಸಮಸ್ಯೆಗಳು ಬಂದೇನಾಗುತ್ತೆ ಆ ಬಂದಂಥ ಫಸಲು ತುಂಬ ಕಡಿಮೆ ಪ್ರಮಾಣದಲ್ಲಿ ನಮಗೇನು ಬರುತ್ತೋ ಅದಕ್ಕಿಂತ ಅರ್ಧಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಒಂದು ಎಕರೆಗೆ ಅವ್ರಿಗೆ ಸಿಗ್ತಾ ಇದೆ. ಅದೇ ರೀತಿ ನಾವೇನು ಮಾಡಬೇಕಾಗಿದೆ ಅಂದರೆ ಮೂರನೇ ಋತು, ಇದು ಎರಡನೇ ಋತು ಆಯಿತು ಮುಂಗಾರಿ, ಮೂಲ ಮುಂಗಾರಿಯಲ್ಲಿ ನಾವು ಹಾಕೋದು. ಮತ್ತು ಮೂರನೇ ಋತು ಯಾವುದಿದೆ ಅಂದರೆ ತಡ ಮುಂಗಾರಿ. ಮೂರನೇ ಋತು ತಡ ಮುಂಗಾರಿ, ತಡವಾಗಿ ಮುಂಗಾರಿಲಿ ಹಾಕೋದು, ಜೂನ್ ಜುಲೈ ಬಿಟ್ಬಿಟ್ಟು ತಡವಾಗಿ ಹಾಕೋದು. ಇದನ್ನು ಪಶ್ಚಿಮ ಮಹಾರಾಷ್ಟ್ರ ಮತ್ತು ಗುಜರಾತಲ್ಲಿ ಇದನ್ನು ಹೆಚ್ಚಾಗಿ ಮಾಡ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ ಈ ಒಟ್ಲು ಬಿಡೋದು ಅಥವಾ ಸೀಡ್ ಬೆಡ್ ಏನು ಮಾಡ್ತಾರೆ ಅದು ಆಗಸ್ಟ್ ಸೆಪ್ಟೆಂಬರಲ್ಲಿ ಮಾಡ್ತಾರೆ ಅವರು. ನಮ್ಮ ಕರ್ನಾಟಕದಲ್ಲಿ ನಾವು ಜೂನ್ ಜುಲೈ ಮಾಡಿಬಿಡ್ತೀವಿ, ಆಗಸ್ಟ್ ಸೆಪ್ಟೆಂಬರ್ ಮಾಡ್ತೀವಿ. ಮತ್ತು ಅದನ್ನು ನಾವು ಒಟ್ಲು ತೆಗೆದು ನಾಟಿ ಮಾಡೋದನ್ನು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಮಾಡ್ತೀವಿ. ಮತ್ತು ಕುಯ್ಲು ಮಾಡೋದು ಅಥವಾ ಫಸಲು ತೊಗೊಳ್ಳೋದನ್ನು ಯಾವಾಗ ನಮಗಾಗುತ್ತೆ ಅಂದರೆ ಜನವರಿಯ ಕೊನೆಯ ವಾರ, ಜನವರಿಯಿಂದ ಹಿಡಿದು ಫೆಬ್ರವರಿ ಒಳಗೆ ನಮಗೆ ಫಸಲು ಸಿಗುತ್ತೆ. ಸೊ ಇದನ್ನು ಮೂರನೇ ಋತು ಆಗುತ್ತೆ. ಮತ್ತು ಅತಿ ಮುಖ್ಯವಾಗಿ ಇಲ್ಲೇನಾಗುತ್ತೆ ಅಂದರೆ ನಾವು ಈ ತಡ ಮುಂಗಾರು ಹಾಕೋದ್ರಿಂದ ನಮಗೇನಾಗುತ್ತೆ ಅಂದರೆ ಅತಿ ಒಳ್ಳೆಯ ವಾತಾವರಣ ಸಿಗುತ್ತೆ, ಅದಕ್ಕೆ ಬೇಕಾದಷ್ಟು ಸೂರ್ಯ ಸಿಗುತ್ತೆ. ಮತ್ತು ಅತಿ ಮುಖ್ಯವಾಗಿ ನಾವು ಫಸಲನ್ನು ಕೀಳಬೇಕಾದ್ರೆ ಅಲ್ಲಿ ಮಳೆಯ ಸಮಸ್ಯೆ ಇರೋದಿಲ್ಲ ಮತ್ತು ಹೆಚ್ಚು
ಬಿಸಿಲಿರೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಮತ್ತೆ ಯಾವಾಗ ಈ ಗಡ್ಡೆಗಳು ಬೆಳವಣಿಗೆ ಬೇಕು ಅಂತ ಸಮಯದಲ್ಲಿ ಅದಕ್ಕೆ ಬೇಕಾದಷ್ಟು ತಾಪಮಾನ ಚೆನ್ನಾಗಿ ಸಿಗೋದ್ರಿಂದ ಜನವರಿ ಫೆಬ್ರವರಿಗೆ ಅಲ್ಲೇನಾಗುತ್ತೆ ಅಂದರೆ ನಮಗೆ ಅತಿ ಉತ್ಕೃಷ್ಟವಾದ ಇಳುವರಿ ಬರುತ್ತೆ. ಹಾಗಾಗಿ ನಾವು ಗುಜರಾತಲ್ಲಿ ಸುಮಾರು ಏನು ನಾವು 10 ಕ್ವಿಂಟಾಲು 10 ಟನ್ನು ಪ್ರತಿ ಎಕರೆಗೆ ನಾವೇನು ನೋಡ್ತಾ ಇದ್ದೀವಿ ಗುಜರಾತಲ್ಲಿ ಮತ್ತು ಪಶ್ಚಿಮ ಮಹಾರಾಷ್ಟ್ರಲ್ಲಿ ಅತಿ ಮುಖ್ಯವಾಗಿ ಆಗ್ತಿರೋ ಕಾರಣಗಳೇನು ಅಂದರೆ ಈ ರೀತಿ ಅದಕ್ಕೆ ಬೇಕಾದಂಥ ವಾತಾವರಣ ಅಲ್ಲಿ ಸೃಷ್ಟಿಯಾಗಿರೋದ್ರಿಂದ ಅಥವಾ ಅಂಥ ಸಮಯದಲ್ಲಿ ನಾವು ಆಗ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂದರೆ ಹೆಚ್ಚು ಫಸಲು ಸಿಗ್ತಾ ಇದೆ. ಇದು 4ನೇ ಋತು ಬಂದು ಹಿಂಗಾರಿ. 4ನೇ ಋತು ಬಂದು ಹಿಂಗಾರಿ. ಸೊ ಈ ಹಿಂಗಾರಿಗೆ ನಾವು ಒಟ್ಲು ಬಿಡುವಂಥ ಸಮಯ ಅಕ್ಟೋಬರ್ ನವಂಬರ್ ಇರುತ್ತೆ. ಅಕ್ಟೋಬರ್ ನವಂಬರಲ್ಲಿ ಏನು ಮಾಡ್ತೀವಿ, ಒಟ್ಲು ಬಿಡ್ತೀವಿ. ಅದನ್ನು ಮತ್ತೆ ನಾವು ನಾಟಿ ಮಾಡೋದು ಡಿಸೆಂಬರ್ ಜನವರಿಗೆ ನಾವು ನಾಟಿ ಮಾಡ್ತೀವಿ. ಮತ್ತು ಕೊಯ್ಲು ಬರೋದು ಯಾವಾಗ ಅಂದರೆ ಕೊಯ್ಲು ಬಂದು ನಮಗೆ ಏಪ್ರಿಲಿಂದ ಜೂನ್ವರೆಗೂ ನಮಗೆ ಕೊಯ್ಲು ಆಗ್ತಾ ಇರ್ತದೆ. ಇದು ಅತಿ ಉತ್ಕೃಷ್ಟವಾಗಿ ನಮಗೆ ಬೆಳೆ ಬರುವಂಥದ್ದಾಗ್ತದೆ. ಇದನ್ನು ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಡೆ ಕೂಡ ಇದನ್ನು ಈ ಒಂದು ಹಿಂಗಾರಿಯಾಗಿ ಈರುಳ್ಳಿನ ತಗೊಳ್ಳೋದನ್ನು ನಾವು ತುಂಬ ಕಡೆ ನೋಡ್ತೀವಿ. ಅದು ಹೆಚ್ಚು ಪ್ರಚಲಿತವಾಗಿ ಕೂಡ ಇದೆ. ಯಾಕೆಂದರೆ ಇಂಥ ಸಮಯದಲ್ಲಿ ಅದಕ್ಕೆ ನಾವೇನು ಅಕ್ಟೋಬರ್ ನವಂಬರಲ್ಲಿ ಹಾಕ್ತೀವೋ ಅಂಥ ಸಮಯದಲ್ಲಿ ಒಂದು ತಂಪಾದ ವಾತಾವರಣ ಇರ್ತದೆ. ಮತ್ತು ಮಧ್ಯದಲ್ಲಿ ಅದಕ್ಕೆ ಬೇಕಾದಂಥ ಏನು ಗಿಡದ ಬೆಳವಣಿಗೆ ಬೇಕಾದಂಥ ಸಮಯದಲ್ಲಿ ಏನಾಗುತ್ತೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಡಿಸೆಂಬರ್ ಜನವರಿಯಿಂದ ಅದಕ್ಕೆ ಬೇಕಾದಂಥ ಯಾಕೆಂದರೆ ಉತ್ತರಾಯಣ ಮುಗಿತಾ ಇದನ್ನು ಬಂದಾಗ ಏನಾಗುತ್ತೆ ನಮಗೆ ಹೆಚ್ಚೆಚ್ಚು ಇಲ್ಲಿ ನಮಗೆ ಬಿಸಿಲು ಸಿಗೋವಂಥದ್ದು ಒಂದು ವ್ಯವಸ್ಥೆ ಇರೋದ್ರಿಂದ ಏನಾಗುತ್ತೆ ನಮಗೆ ಗೆಡ್ಡೆಗಳ ಬೆಳವಣಿಗೆ ಕೂಡ ತುಂಬ ಹೆಚ್ಚಾಗುತ್ತೆ. ಅದೇ ರೀತಿ ಏಪ್ರಿಲಿಂದ ಜೂನ್ ಒಳಗೆ ಜೂನ್ ಮುಂಚೆನೇ ಇದು ಕಟಾವು ಆಗಿಬಿಡೋದ್ರಿಂದ ಏನಾಗುತ್ತೆ ಅಂಥ ಮಳೆಗಳು ಕೂಡ ಇರೋದಿಲ್ಲ. ಹೆಚ್ಚು ಗೆಡ್ಡೆಗಳು ತುಂಬ ಉತ್ಕೃಷ್ಟವಾಗಿ ಬಲಿತು ಬರೋದ್ರಿಂದ ಏನಾಗುತ್ತೆ ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಅಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ನಮಗೆ ಈ ಕುಯ್ಲಾದ ನಂತರ ಅಥವಾ ನಾವು ಈರುಳ್ಳಿ ಕಿತ್ತ ನಂತರ ಕೂಡ ಏನಾಗುತ್ತೆ ಅದನ್ನು ನಾವು ಒಣಗಾಕಿ ಅದನ್ನು ಮತ್ತೆ ಹಾರ್ವೆಸ್ಟ್ ಮಾಡಿದ ನಂತರ ಅದನ್ನು ನಾವು ಫಸಲು ತೆಗೆದ ನಂತರ ಕುಯ್ಲಾದ ನಂತರ ಅದನ್ನೇನು ನಾವು ಒಣಗಿಸ್ಬಿಟ್ಟು ಎತ್ತಿ ಇಡಬೇಕು, ಪ್ಯಾಕಿಂಗ್ ಮಾಡಿ ಇಟ್ಕೊಂಡು ಆಮೇಲೆ ತದನಂತರ ಮಾರಬೇಕು ಅಂದಾಗ ಕೂಡ ಇದು ತುಂಬ ಉತ್ಕೃಷ್ಟ ಆಗೋದ್ರಿಂದ ಏನಾಗುತ್ತೆ ಇದು ತುಂಬ ಪ್ರಚಲಿತವಾಗಿರೋದು ಇದಿರುತ್ತೆ. ಆಮೇಲೆ ಇನ್ನೊಂದೇ ಒಂದು ಕೊನೆಯದೊಂದಿದೆ. 5ನೇದು ಅಂದರೆ ಸೀದಾ ನಾವೇನು ಮಾಡ್ತೀವಿ ಈಗ ಯಾವ ರೀತಿ ನಾವು ಬಿತ್ತನೆ ಮಾಡೋದು ಅಂತ ಅನ್ನೋದು, ಯಾವ ರೀತಿ ಈರುಳ್ಳಿನ ಬಿತ್ತನೆ ಅಥವಾ ನಾಟಿ ಮಾಡೋದನ್ನು ನೋಡೋಣ. ಮೊದಲನೇದಾಗಿ ನಾವು ಮೂಲವಾಗಿ ಏನಾಗ್ತವೆ ಅಂದರೆ ತುಂಬ ಪ್ರದೇಶ ಭಾರತ ದೇಶದಲ್ಲಿ ಮಳೆ ಆಶ್ರಿತ ಇರೋದ್ರಿಂದ ಹೆಚ್ಚು ನೀರಾವರಿ ಆಶ್ರಿತ ಜಾಗಗಳು ಅಥವಾ ಭೂಮಿ ತುಂಬ ಕಡಿಮೆ ಇರೋದ್ರಿಂದ ಹೆಚ್ಚು ಮಳೆ ಆಶ್ರಿತ ಇರೋದ್ರಿಂದ ಏನು ಮಾಡ್ತೀವಿ ಅಂದರೆ ಅಲ್ಲಿ ಸಾಧಾರಣ ಮೊದಲಿಂದನೂ ನಡ್ಕೊಂಬಂದಿರೋದೇನು ಅಂದರೆ ನೇರವಾಗಿ ಈರುಳ್ಳಿ ಬೀಜನ ಬಿತ್ತನೆ ಮಾಡೋದು. ಇದನ್ನು ಕೂರಿಗೆಗಳು ತೊಗೊತೀವಿ, ಕೂರಿಗೆಗಳು ತೊಗೊಂಡು ಅದರ ಮೂಲವಾಗಿ ನಾವು ಬಿತ್ತನೆ ಮಾಡೋದು ನೋಡ್ತೀವಿ. ಸೊ ಇದರೊಳಗೆ ಏನು ಮಾಡ್ತೀವಿ ಅಂದರೆ ಇದನ್ನು 9 ಅಂಗಳದಿಂದ 18 ಅಂಗಳದವರೆಗೂ ಸಾಲು ಮಾಡ್ಕೊಂಡು ಏನು ಮಾಡ್ತೀವಿ ನಾವು ಇದನ್ನು ಕೂರಿಗೆಗಳಿಗೆ ತೊಗೊಂಡು ಬಿತ್ತನೆ ಮಾಡೋದನ್ನು ನಾವು ನೋಡ್ತೀವಿ. ಇದನ್ನು ಸಾಧಾರಣ ಏನು ಮಾಡ್ತೀವಿ ಅಂದರೆ ಈ ಜೂನಲ್ಲಿ ಮಳೆ ಬಂದ ನಂತರವೇ ಜೂನು ಅಂಥ ಸಮಯದಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಇದನ್ನು ಕೂರಿಗೆಗಳಿಗೆ ಬಿತ್ತನೆ ಮಾಡ್ಕೊತೀವಿ. ಈ ಈರುಳ್ಳಿನ ಬಿತ್ತನೆ ಮಾಡುವಾಗ ನಾವು ಅತಿ ಮುಖ್ಯವಾಗಿ ನೋಡಬೇಕಾಗಿರೋದೇನು ಅಂದರೆ ಈರುಳ್ಳಿಗೆ ಹೆಚ್ಚು ತಾಪಮಾನ ಏನಾದರೂ ಆಯಿತು ಅಂದರೆ ಮೇಲಿಂದ ಏನು ನಿಮಗೆ ಕೊಳವೆ ಬಂದಿರುತ್ತೋ ಅಥವಾ ಎಲೆ ಬಂದಿರುತ್ತೋ ಗರಿ ಬಂದಿರುತ್ತೋ ಅದು ಒಣಗಿಬಿಟ್ಟು ಅದು ನಾಶ ಆಗೋದನ್ನು ನಾವು ನೋಡ್ತೀವಿ. ಹಾಗಾಗಿ ನಾವು ಈರುಳ್ಳಿ ಬೆಳಿತೀವಿ ಅಂತ ಇರಬೇಕು, ಹೆಚ್ಚು ಮಳೆ ಬಂದಿರಬೇಕು. ಹೆಚ್ಚು ಮಳೆ ಬಂದು 1 ದಿವಸ 2 ದಿವಸದಲ್ಲಿ ನೀವು ಕೂರಿಗೆ ಅಥವಾ ಸಾಲು ಮಾಡಿ ನೀವು ಕೂರಿಗೆಯಲ್ಲಿ ಹಾಕುವಂಥ ತುರಂತ ನಾವೇನು ಮಾಡಬೇಕಾಗುತ್ತೆ ಅಂದರೆ ಇದನ್ನು ಬಿತ್ತನೆ ಮಾಡ್ಕೊಬೇಕಾಗುತ್ತೆ. ಕಾರಣ ಯಾಕೆಂದರೆ ತೇವಾಂಶ ಹೆಚ್ಚಿರುತ್ತೆ. ಇದು ಮೊಳಕೆ ಹೊಡೆದ ಮೇಲೆ ಬರೋಂಥ ಸಮಯದಲ್ಲಿ ಅದಕ್ಕೆ ತೇವಾಂಶ ಸಿಗ್ತಾನೆ ಇರುತ್ತೆ. ಅದನ್ನು ನಾವು ಅತಿ ಮುಖ್ಯ ನೋಡಬೇಕಾಗುತ್ತೆ. ನಾವು ಸುಮ್ಮನೆ ಎಲ್ಲೋ ಕೂತಿದ್ದು ಮಾಡಿ ನಾವೇನಾದರೂ ಒಂದಷ್ಟು ದಿವಸ ಬಿಟ್ಬಿಟ್ಟು ಇದೇ ಒಂದು ಸ್ವಲ್ಪ ತೇವಾಂಶ ಇದೆ ಮಾಡೋಣ ಮಳೆ ಬರ್ಬೋದು ಅಂತ ಮಾಡಿದ್ವಿ ಅಂದರೆ ನಾವು ಸಂಕಷ್ಟಕ್ಕೆ ಸಿಗಾಕಂತೀವಿ. ಯಾಕೆಂದರೆ ಆ ಬೇರುಗಳು ಬೆಳಿಬೇಕಾಗುತ್ತೆ. ಅದು ಮತ್ತು ಅದರೊಳಗೆ ಮಣ್ಣೊಳಗೆ ನುಸ್ಲಿ ನಮಗೆ ಬೆಳೆ ಬರೋವಂಥದ್ದು ಅತಿ ಮುಖ್ಯವಾಗ್ತದೆ. ಹಾಗಾಗಿ ಏನು ಮಾಡ್ತೀವಿ ಅಂದರೆ ಈ ಅತಿ ಹೆಚ್ಚಿದು ಬಂದಾಗ ಮತ್ತು ನಾವು ಯಾವ ತೇವಾಂಶ ಹೆಚ್ಚಿರುತ್ತೆ ಅಂಥ ಸಮಯದಲ್ಲಿ ನಾವು ಕೂರಿಗೆ ತೊಗೊಂಡೋದ್ರೂ ಅದು 1.5ರಿಂದ 2 ಅಂಗಳಕ್ಕಿಂತ ಕೆಳಗಡೆ ಕೂರಿಗೆ ಇಳಿಯೋದಿಲ್ಲ. ಅಂದರೆ ಮೇಲೇ ಆರಾಮ ಬರುತ್ತೆ. ನಮಗೆ ಬೇಕಾಗಿರೋಂಥ 1.5ರಿಂದ 2 ಅಂಗಳ ಏನು ಹಾಕಬೇಕು ನಾವು ಬೀಜನ ಕೆಳಗಡೆಗೆ ಅಷ್ಟರೊಳಗೆ ಅದು ಬೀಳೋಂಥದ್ದನ್ನು ನಾವು ನೋಡ್ತೀವಿ. ಈ ಕೂರಿಗೆಯಲ್ಲಿ ಮಾಡಬೇಕಾದ್ರೆ ನಾವು ಮಾಮೂಲಾಗಿ ಏನು ಮಾಡ್ತೀವಿ ಅಂದರೆ ಈ ಬೀಜನ ತೊಗೊಂಡಾಗ ಮೊದಲನೇ ಬೀಜನ ಏನು ಮಾಡ್ತಾಯಿದ್ವಿ ಬೀಜಾಮೃತದಲ್ಲಿ ಸಂಸ್ಕರಣೆ ಮಾಡ್ತಾಯಿದ್ವಿ. ಎಲ್ಲರಿಗೂ ನಮ್ಗೆ ಗೊತ್ತೇ ಇದೆ
ಬೀಜಾಮೃತದಲ್ಲಿ ಬೀಜನ ಸಂಸ್ಕರಣೆ ಮಾಡಿ ತದನಂತರ ಏನು ಮಾಡ್ತೀವಿ ನೆರಳಲ್ಲಿ ಒಣಗಿಸ್ಕೊಂಡು ನಾವು ಕೂರ್ಗೆಯಲ್ಲಿ ಹಾಕೋದಿರಲಿ ಅಥವಾ ಕೈಯಲ್ಲಿ, ನಮ್ಮ ಕಡೆ ಏನು ಮಾಡ್ತೀವಿ ಅಂದರೆ ನಮ್ಮಲ್ಲಿ ಕೂರ್ಗೆ ಅಂತ ಒಂದು ವ್ಯವಸ್ಥೆ ಇಲ್ಲ. ನಮ್ಮ ಈ ದಕ್ಷಿಣದ ಭಾಗದಲ್ಲಿ ನಾವೆಲ್ಲ ಏನೇ ಮಾಡಿದ್ರು ಕೈಯಲ್ಲೇ ನಾವು ಹಿಂಗೆ ಉದುರಿಸ್ಕೊಂಡು ಹೋಗೋದು. ನಾವೇನು ಮಾಡ್ತೀವಿ, ಉದುರಿಸ್ಕೊಂಡು ಹೋಗ್ತೀವಿ. ನೀವುಗಳು ಉತ್ತರ ಕರ್ನಾಟಕದಲ್ಲಿ ಏನು ಮಾಡ್ತೀವಿ ಅಂದರೆ ಕೂರ್ಗೆ ಒಳಗೆ ಹಾಕ್ತೀರ. ಸೊ ಕೂರ್ಗೆ ಒಳಗೆ ಹಾಕೋವಂಥ ಸಮಯದಲ್ಲಾಗಲಿ, ನಾವು ಇದನ್ನು ಬಿತ್ತನೆ ಮಾಡೋಂಥ ಸಮಯದಲ್ಲಾಗಲಿ, ಈ ಬೀಜಾಮೃತದಲ್ಲಿ ಸಂಸ್ಕರಣೆ ಮಾಡಿದ ನಂತರ ನಾವು ಮೊದಲಿಂದನೂ ಮಾಡ್ಕೊಂಡೇ ಬಂದಿದ್ದೀವಿ ಬೀಜದ ಜೊತೆಗೆ ಗೊಬ್ಬರ ಸೇರಿಸೋದು. ಕಾರಣ ಯಾಕೆ ಅಂದರೆ ನಾವು ಬಿತ್ತನೆ ಮಾಡೋಂಥ ಸಮಯದಲ್ಲಿ ಹೆಚ್ಚೆಚ್ಚು ಬೀಜ ಒಂದೇ ಕಡೆ ಬೀಳಬಾರ್ದು, ಮತ್ತು ಅಂತರ ಕಾಪಾಡೋದಕ್ಕೋಸ್ಕರ ಏನು ಮಾಡ್ತಾಯಿದ್ದೀವಿ 6ರಿಂದ 10 ಪ್ರಮಾಣದಲ್ಲಿ, ಬೀಜದ 6ರಿಂದ 10 ಪ್ರಮಾಣದಲ್ಲಿ ನಾವು ಗೊಬ್ಬರಗಳನ್ನ ಸೇರಿಸೋದು ನೋಡ್ತೀವಿ. ಅದನ್ನು ಸೇರಿಸ್ಕೊಂಡು ನಾವು ಬಿತ್ತನೆ ಮಾಡ್ತಾಯಿದ್ದೀವಿ. ಈ ನೈಸರ್ಗಿಕ ಕೃಷಿಲಿ ನಾವೇನು ಮಾಡ್ತೀವಿ ಅಂದರೆ ಒಂದು ಬೀಜಕ್ಕೆ 10 ಘನಜೀವಾಮೃತ, ಜೀವಾಮೃತನ ಏನು ಮಾಡಬೇಕು, ಸಾಣಿ ಹಿಡಿಬೇಕು ಅಥವಾ ಜರಡಿ ಹಿಡಿಬೇಕು. ಚೆನ್ನಾಗಿ ಸಾಣಿ ಅಥವಾ ಜರಡಿ ಹಿಡಿದು ಸಣ್ಣ ಪುಡಿ ಮಾಡ್ಕೊಂಡು ಅದನ್ನೇನು ಮಾಡಬೇಕು, ನಾವು ಬೀಜದ ಜೊತೆಗೆ ಸೇರಿಸ್ಕೊಂಡು, ಒಂದು ಬೀಜದ ಜೊತೆಗೆ 10 ಘನಜೀವಾಮೃತ ಸೇರಿಸ್ಬಿಟ್ಟು ಬಿತ್ತನೆ ಮಾಡೋಂಥ ಸಮಯದಲ್ಲಿ, ಕೂರ್ಗೆ ಮಾಡೋಂಥ ಸಮಯದಲ್ಲಿ, ಇಲ್ಲಿ ಇಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ನಾವು ಈ ಘನಜೀವಾಮೃತ ತುಂಬ ಹಗುರವಾಗಿರೋದ್ರಿಂದ, ತುಂಬ ಲೈಟ್ಲೆಸ್ ಅಂತ ಅಂತೀವಿ ಕನ್ನಡದಲ್ಲಿ, ಅಂದರೆ ತುಂಬ ಹಗುರವಾಗಿರೋದ್ರಿಂದ ಏನಾಗುತ್ತೆ, ಅದಕ್ಕೆ ತೂಕನೇ ಇಲ್ದಿರೋದ್ರಿಂದ ಏನಾಗುತ್ತೆ, ಅದು ನಿಮ್ಮ ಕೂರ್ಗೆ ಒಳಗಾಗಲಿ ಬಿತ್ತನೆ ಮಾಡೋಂಥ ಸಮಯದಲ್ಲಿ ನಾವು ಘನಜೀವಾಮೃತನ ಹಾರೋಗುತ್ತೆ. ಅಂಥ ಸಮಯಕ್ಕೆ ಏನು ಮಾಡಬೇಕು ಅಂದರೆ ನಾವು ಇದ್ರ ಜೊತೆಗೆ ಒಂದು ಸ್ವಲ್ಪ ಸಾಣೆ ಹಿಡಿದಿರೋ ಉಸ್ಕು, ಮರಳು ಅದನ್ನು ಸೇರಿಸ್ಕೊಂಡು ನಾವು ಬಿತ್ತನೆ ಮಾಡಿದಾಗ ಏನಾಗುತ್ತೆ, ಎಲ್ಲ ಈ ತುಂಬ ತೂಕ ಇಲ್ದಿರೋವಂಥ ಘನಜೀವಾಮೃತ ಮತ್ತು ತೂಕ ಇಲ್ದಿರೋಂಥ ಬೀಜ, ಯಾಕೆಂದರೆ ಬೀಜ ಕೂಡ ತೂಕ ಕಮ್ಮಿ ಇರುತ್ತೆ, ನಾವು ಕೂರ್ಗೆಲ್ಲ ಹಾಕಿದಾಗ ಅಲ್ಲೇ ಮಧ್ಯದಲ್ಲಿ ಸಿಗಾಕೊಳ್ಳೋವಂಥ ಒಂದು ಸಮಸ್ಯೆ ಇರುತ್ತೆ. ಅದಕ್ಕೇನು ಮಾಡಬೇಕು, ಸ್ವಲ್ಪ ಉಸ್ಕು ಅಥವಾ ಮರಳನ್ನ ಸಾಣೆ ಹಿಡಿದ್ಬಿಟ್ಟು ಜರಡಿ ಹಿಡಿದ್ಬಿಟ್ಟು ಅದನ್ನು ಬೆರೆಸ್ಕೊಂಡಾಗಿದ್ರ ಜೊತೆಗೆ ನಾವು ಬಿಡ್ತಿರೋವಾಗ ತೂಕ ಇರ್ತದೆ ಮರಳು ಅಥವಾ ಉಸ್ಕು, ಏನಾಗುತ್ತೆ ಅಂದರೆ ಸರಾಗವಾಗಿ ನಮ್ಮ ಕೂರ್ಗೆಗಳಲ್ಲಿ ಅದು ನುಸುಳಿ ಹೋಗಿ ಒಂದೇ ಪ್ರಮಾಣದಲ್ಲಿ ಒಂದೇ ಅಂತರದಲ್ಲಿ ಬೀಳೋದಕ್ಕೆ ತುಂಬ ಉಪಯೋಗ ಆಗುತ್ತೆ. ನಾವು ಇದನ್ನೆಲ್ಲ ಮಾಡೋದಕ್ಕೆ ಮುಂಚೆ ನಾವೇನು ಮಾಡ್ಬೇಕೈತಂದರೆ ನಮ್ಮ ಭೂಮಿಗೆ ನಾವೇನು ಮಾಡ್ತೀವಿ ಅಂದರೆ ಮಾಗಿ ಉಳುಮೆ ಅಥವಾ ಬೇಸಿಗೆ ಮಳೆ ಬಂತು ಅಂದಾಗ ಏನು ಮಾಡ್ತೀವಿ, ಸಾಧಾರಣ ನಾವೆಲ್ಲ ಉಳುಮೆ ಮಾಡೇ ಮಾಡ್ತೀವಿ. ರೈತರು ಏನು ಮಾಡ್ತೀವಿ, ಉಳುಮೆ ಮಾಡ್ತೀವಿ. ಕಾರಣ ಯಾಕೆ ಅಂದರೆ ಇದರೊಳಗಿಂತ ರೋಗಾಣುಗಳು ಸಾಯಲಿ. ಯಾಕೆಂದರೆ ತೀಕ್ಷ್ಣವಾಗಿ ಮಾಗಿ ಉಳುಮೆ ಆದ ನಂತರ ಅಥವಾ ಯಾವುದು ಬೇಸಿಗೆ ಮಳೆ ಅಂತ ಅಂತೀವಿ, ಅಂಥ ಸಮಯದಲ್ಲಿ ಏನಾಗುತ್ತೆ, ಹೆಚ್ಚು ತಾಪಮಾನ ಇರುತ್ತೆ. ಅವಾಗ ಬರೋದೇ ಬೇಸಿಗೆಯಲ್ಲಿ ಹೆಚ್ಚು ತಾಪಮಾನ. ಉತ್ತರ ಕರ್ನಾಟಕದಲ್ಲಿ 40, 42, 45, 47 ಡಿಗ್ರಿ ತನಕ ಇರುತ್ತೆ. ನಮ್ಮ ತುಮಕೂರು ಈ ಕಡೆ ಭಾಗದಲ್ಲಿ 35 ಮೇಲ್ಪಟ್ಟಿರೋದನ್ನಿರುತ್ತೆ. ತೀಕ್ಷ್ಣವಾದ ಬಿಸಿಲಿನ ಜಳಪ ಇಲ್ಲಿ ಬಿದ್ದಾಗ, ತೀಕ್ಷ್ಣವಾಗಿ ಬಿದ್ದಾಗ ಏನಾಗುತ್ತೆ, ಅದರೊಳಗಿರೋಂಥ ರೋಗಾಣುಗಳು ಮತ್ತು ವೈರಾಣುಗಳು ಎಲ್ಲನೂ ನಶಿಸಿ ಹೋಗ್ತವೆ. ಮತ್ತು ಅದೇ ರೀತಿ ಅದರೊಳಗಿರೋಂಥ ಶಿಲೀಂಧ್ರಗಳ ಅವಶೇಷ ತುಂಬ ಮುಖ್ಯ. ಶಿಲೀಂಧ್ರಗಳ ಅವಶೇಷದ ಬಗ್ಗೆ ನಾವು ಹೆಚ್ಚು ಖಾತ್ರಿ ಇರಬೇಕಾಗುತ್ತೆ. ಯಾಕೆಂದರೆ ಒಂದು ಸ್ವಲ್ಪ ತೇವಾದರೆ ಅವುಗಳು ವೃದ್ಧಿ ಜಾಸ್ತಿ ಆಗ್ಬಿಡ್ತವೆ. ವೃದ್ಧಿ ಜಾಸ್ತಿ ಆಗಿದ ತಕ್ಷಣ ಏನು ಮಾಡ್ತವೆ, ನಾವು ನೋಡಿದ್ದೀವಿ ಸಾಕಷ್ಟು ರೋಗಗಳು ಬರೋದು, ಗಿಡಕ್ಕೆ ಸಂಬಂಧವಾದ ರೋಗಗಳು ಬರೋದು ಯಾವುದೋ ಈ ಶಿಲೀಂಧ್ರಗಳಿಂದ ನಾವು ನೋಡಿದ್ದೀವಿ. ಹಾಗಾಗಿ ಆ ಶಿಲೀಂಧ್ರಗಳಿರೋಂಥ ಒಂದು ಅವಶೇಷಗಳಿದ್ದಾವೆ, ಅವನ್ನೇ ಎಲ್ಲ ಪೂರ್ಣ ಒಣಗೋಗಿ ಭಸ್ಮವಾಗಿ ಅದು ಅಲ್ಲಿಂದ ಖಾಲಿಯಾಗುವಂಥ ಒಂದು ವ್ಯವಸ್ಥೆ ಆಗುತ್ತೆ. ಮತ್ತು ಈ ಮಣ್ಣಿಗೆ ಸೌರಶಕ್ತಿಯ ಒಂದು ದೃಢವಾದ ಒಂದು ಬಲ ಸಿಗೋದ್ರಿಂದ, ಅದಕ್ಕೆ ಆ ಸೌರಶಕ್ತಿ ಇದ್ರಲ್ಲಿ ಸೇರಿದ ಕಾದೆ ಸೇರೋದ್ರಿಂದ ಏನಾಗುತ್ತೆ, ಈ ಭೂಮಿನ ನಾವು ಚಾರ್ಜ್ ಆಗೋದು ಅಂತ ಅಂತೀವಿ. ಅದು ಎಷ್ಟು ಬಲಶಾಲಿ ಆಗುತ್ತೆ. ಹಾಗಾಗಿ ನಾವು ಬೆಳೆಗಳನ್ನ ಬೆಳೆಯುವಾಗ ನಮಗೆ ತುಂಬ ಅನುಕೂಲ ಆಗುತ್ತೆ. ಹಾಗಾಗಿ ಸ್ನೇಹಿತರೆ, ಮಾಗಿ ಉಳುಮೆ ಅಥವಾ ನಾವೇನೋ ಈ ಬೇಸಿಗೆ ಉಳುಮೆ ಅಥವಾ ಮಡಿಕೆ ಹೊಡೆಯೋದು ಅಂತೀವೋ ಅದನ್ನು ನಾವು ಮಾಡಲೇಬೇಕಾಗುತ್ತೆ. ಈಗ ಮಳೆ ಬಂತು, ಮಳೆ ಬಂದ ನಂತರ ನಾವು ಮತ್ತೇನು ಮಾಡ್ತೀವಿ, ಮೊದಲನೇ ಮಳೆಗಳಿಗೆ ಮತ್ತೆ 2 ಸಲ ನಾವು ಉಳುಮೆ ಮಾಡ್ತೀವಿ. ಉಳುಮೆ ಮಾಡಿದ ತಕ್ಷಣ ಏನು ಮಾಡ್ತೀವಿ, ಈಗ ನಾವು ಈರುಳ್ಳಿ ಬಿತ್ತನೆ ಮಾಡಬೇಕು. ಅಂಥ ಸಮಯದಲ್ಲಿ ಮತ್ತೆ ಉಳುಮೆ ಮಾಡ್ತೀವಿ. ಒಂದು 10-15 ದಿವಸ ಬಿಟ್ಟ ನಂತರ ಏನು ಮಾಡ್ತೀವಿ, ಮಳೆ ಬಂದಾಗಿ ನಾವು ಈಗ ಬಿತ್ತನೆ ಮಾಡಬೇಕು ಅಂತ ಸಮಯದಲ್ಲಿ ಮತ್ತೆ ಉಳುಮೆ ಅಥವಾ ಮಡಿಕೆ ಹೊಡಿತೀವಿ. ಅಂಥ ಸಮಯದಲ್ಲಿ ಏನು ಮಾಡ್ತೀವಿ ಅಂದರೆ, ಈ ಒಡೆದು ಮುಗಿಯುತ್ತೆ ಕೊನೆ ಉಳುಮೆ ಅಥವಾ ಕೊನೆ ಮಡಿಕೆ ಹೊಡೆಯೋದಿರೋಂಥ ಸಮಯದಲ್ಲಿ ಏನು ಮಾಡಬೇಕು, ಸುಮಾರು 200ರಿಂದ 400 kg ಘನಜೀವಾಮೃತ, 400 kg ಘನಜೀವಾಮೃತನ ನೀವು ಘನಜೀವಾಮೃತನ ಏನು ಮಾಡ್ತೀರಾ, ಅದನ್ನು ಈ ರೀತಿ ಹೆರ್ಚ್ಕೊಂಡು ಹೋಗ್ತೀರಾ. ಭೂಮಿ ಮೇಲೆ ಸಣ್ಣದಾಗಿ ಪುಡಿ ಮಾಡ್ಕೊಂಡಿರ್ತೀವಿ. ಪುಡಿ ಮಾಡಿರೋಂಥ ಘನಜೀವಾಮೃತ 1 ಎಕರೆಗೆ ಸುಮಾರು 200ರಿಂದ 400 kg ಅಷ್ಟು ಘನಜೀವಾಮೃತನ ಏನು ಮಾಡ್ತೀವಿ, ಹೆರ್ಚ್ಕೊಂಡು ಹೋಗ್ತೀವಿ. ಹೆರ್ಚ್ಕೊಂಡು ಹೋಗಿದ ತಕ್ಷಣ ಕೊನೆ ಉಳುಮೆ ಮಾಡ್ತೀವಿ, ಕೊನೆ ಮಡಿಕೆ ಹೊಡಿತೀವಲ್ಲ. ಕೊನೆ ಮಡಿಕೆ ಹೊಡೆದ ನಂತರ ಏನು ಮಾಡ್ತೀವಿ, ಇವಾಗ ತಯಾರಾದ್ಮೇಲೆ ಏನು ಮಾಡ್ತೀವಿ, ಸಾಲು ಹೊಡ್ಕೊಂಡು ಕೂರ್ಗೆಗಳನ್ನ ಇಟ್ಕೊಂಡು ಏನು ಮಾಡ್ತೀವಿ, ನಾವು ಬಿತ್ತನೆ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಕಡೆ ಏನು ಮಾಡ್ತೀವಿ, ದನಗಳಲ್ಲಿ ಸಾಲು ಹೊಡೆದು ಕೈಯಲ್ಲಿ ಬಿತ್ತನೆ ಮಾಡ್ಕೊಂಡು ಹೋಗ್ತೀವಿ ನಾವು.
ಕೈಯಲ್ಲಿ ಬಿತ್ತನೆ ಮಾಡ್ಕೊಂಡು ಹೋಗ್ತೀವಿ. ಆ ಬಿತ್ತನೆ ಮಾಡೋಂಥ ಸಮಯದಲ್ಲಿ ಮತ್ತೆ ಬೀಜದ ಜೊತೆಗೆ ಘನಜೀವಾಮೃತ ಸೇರಿಸ್ಬೇಕು. ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ, ನೀವು ಅದ್ರ ಜೊತೆಗೆ ಸ್ವಲ್ಪ ಉಸ್ಕನ್ನು ಅಥವಾ ಮರಳನ್ನು ನೀವು ಬೆರೆಸ್ಕೊಂಡೆ ಅದನ್ನ ಹಾಕಿದಾಗ ತುಂಬ ಸರಾಗವಾಗಿ ಈ ಕೊಳವೆಗಳಲ್ಲಿ ಯಾವುದು ನಮ್ಮ ಕೂರಿಗೆ ಕೊಳವೆಗಳಲ್ಲೆಲ್ಲ ಹೋಗೋದ್ರಿಂದ ಏನಾಗುತ್ತೆ, ಬಿತ್ತನೆ ತುಂಬ ಚೆನ್ನಾಗಿ ಬರುತ್ತೆ. ಇದಾದ ನಂತರ ಏನು ಮಾಡ್ತೀವಿ ಅಂದರೆ, ಇದಾದ ನಂತರ ನಾವೇನು ಮಾಡಿದ್ದೀವಿ, 9 ಅಂಗ್ಲಕ್ಕಿಂದ 18 ಅಂಗ್ಲವರೆಗೂ ನಾವೇನು ಮಾಡಿದ್ದೀವಿ, ಈರುಳ್ಳಿನ ಬಿತ್ತನೆ ಮಾಡ್ಕೊಂಡು ಹೋಗಿದ್ದೀವಿ. ಈರುಳ್ಳಿನ ಬಿತ್ತನೆ ಮಾಡ್ಕೊಂಡು ಹೋಗಿದ್ದೀವಿ. ಇದಾದ ನಂತರ ಸುಮಾರು ಈರುಳ್ಳಿ ಬಿತ್ತನೆ ಆಗಿದೆ. ಅದಾದ್ಮೇಲೆ ಏನಾಗುತ್ತೆ, ಈರುಳ್ಳಿ ಮೊಳಕೆ ಬಂದ್ಬಿಟ್ಟು ಗಿಡ ಬರೋಕ್ಕೆ ಶುರುವಾಗ್ತದೆ. ಈರುಳ್ಳಿ ಗಿಡಗಳು ಬರೋಕ್ಕೆ ಶುರುವಾಗುತ್ತೆ. ಇದು ಬಂದ ನಂತರ ನಾವು ಈರುಳ್ಳಿ ಹಾಕೋವಂಥ ಸಮಯದಲ್ಲಿ ಸರಿಯಾಗಿ ಏನು ಮಾಡಬೇಕು, ನಾವು ಬಿತ್ತನೆ ಮಾಡೋಂಥ ಸಮಯದಲ್ಲಿ ನಾವು ಮೆಣಸಿನಕಾಯಿ ಮಿರ್ಚಿ ಅಂತಿರಲ್ಲ, ಮೆಣಸಿನಕಾಯಿನ ಏನು ಮಾಡಬೇಕು, ನಾವು ನರ್ಸರಿ ಬೆಡ್ ಮಾಡ್ಕೋಬೇಕು. ಏನು ಮಾಡ್ಕೊತೀವಿ, ನರ್ಸರಿ ಬೆಡ್ ಅಥವಾ ಒಟ್ಲು ಬಿಡೋದು ಅಂತ ಏನಂತೀವಿ. ಒಂದು ಪಾತಿ ಮಾಡಿ ಒಂದು ಮಡಿ ಮಾಡಿಬಿಟ್ಟು ಏನು ಮಾಡ್ತೀವಿ, ನಾವು ಸಸಿ ಮಡಿ ಮಾಡ್ತೀವಿ. ಸಸಿ ಮಡಿ ಮಾಡ್ಕೊಂಡು ನೀವಾಗಲೇ ತಯಾರಾಗಬೇಕು. ಇದಕ್ಕೆ ಈ 1.5 ತಿಂಗಳ ನಂತರ ಏನಾಗುತ್ತೆ, ಇದನ್ನು ನಾವು ಬಿತ್ತನೆ ಮಾಡಿದ್ದೀವಿ. 1.5 ತಿಂಗಳು ಸುಮಾರಿಗೆ ಇದನ್ನೂ ಬಂದಿದೆ ಸಸಿ. ಏನು ಮಾಡ್ತೀವಿ ಅಂದರೆ, ಇವಾಗ 2 ಏನು ಈರುಳ್ಳಿ ಸಾಲುಗಳಿದ್ದಾವೆ, ಅದ್ರ ಮಧ್ಯೆ ಇವಾಗ ಏನು ಮಾಡ್ತಿದ್ದೀವಿ, ನಾವು ಮೆಣಸಿನ್ಕಾಯಿನ ನಾವು ಈಗ ನಾಟಿ ಮಾಡ್ತಾಯಿದ್ದೀವಿ. ಅಂದರೆ ಸುಮಾರು 3 ಅಡಿ ಅಗಲದಲ್ಲಿ ಮತ್ತು ಈ ರೀತಿ 2ರಿಂದ 3 ಅಡಿಗೆ ನಾವು ಮೆಣಸಿನಕಾಯಿನ ನಾವು ನಾಟಿ ಮಾಡಬೇಕು. ಕಾರಣ ಯಾಕೆ ಅಂದರೆ, ಅದಕ್ಕೆ ಬೇಕಾಗಿರೋಂಥ ವಾತಾವರಣ ಸೃಷ್ಟಿ ಮಾಡೋಕ್ಕೆ ಒಂದು. ಎರಡನೇದು, ಅದು ಕೊಡೋವಂಥ ಸಾರಜನಕ, ಮೆಣಸಿನಕಾಯಿ ಕೊಡೋವಂಥ ಸಾರಜನಕ ನಮಗೆ ಈರುಳ್ಳಿ ಗಿಡಗಳಿಗೆ ಬೇಕೇ ಆಗಿದೆ. ಅಂತರ ಬೆಳೆಯಾಗಿ ಒಂದು ನೆರಳು ಕೊಡೋದು, ಬೇಕಾದಂಥ ಪೋಷಕಾಂಶ ಕೊಡೋದು, ಮತ್ತು ರೈತನಿಗೆ ಅಲ್ಲಿ ಅವನಿಗೆ ತನ್ನ ಈರುಳ್ಳಿ ಜೊತೆಗೆ ಈ ಮೆಣಸಿನಕಾಯಿನ ದುಡ್ಡು ಕೂಡ ಸೇರಿ ಅವನಿಗೆ ಹೆಚ್ಚು ಲಾಭ ಬರೋದಕ್ಕೆ ಅದು ಕಾರಣೀಭೂತ ಆಗ್ತದೆ. ಇಂಥ ಸಮಯದಲ್ಲಿ ಏನು ಮಾಡ್ತೀವಿ ಅಂದರೆ, ನಾವು ಇವನ್ನೆಲ್ಲ ಒಟ್ಲಾಕೊಂಡು ಏನು ಮಾಡ್ತೀವಿ, ಇವಾಗ ಅಂತರ ಬೇಸಾಯ ಮಾಡ್ತೀವಿ. ಅಂತರ ಬೇಸಾಯ ಮಾಡೋಂಥ ಸಮಯದಲ್ಲಿ ಏನು ಮಾಡಬೇಕು, ಮತ್ತೆ ಒಂದು 100 kg ಏನು ಮಾಡ್ತೀವಿ, ಹಾಕಿದ 1.5 ತಿಂಗಳ ನಂತರ ಸುಮಾರು ನಾವೇನು ಮಾಡ್ತೀವಿ, ಮತ್ತೆ ಕುಂಟೆ ಹೊಡೆಯೋದು, ರಂಟೆ ಹೊಡೆಯೋದು ಅಂತೆಲ್ಲ ಅಂತೀವಲ್ಲ, ಆ ರೀತಿ ಹೊಡೆಯೋಂಥ ಸಮಯದಲ್ಲಿ ಏನು ಮಾಡಬೇಕು ಅಂದರೆ, ಮತ್ತೆ ಒಂದು 100-150 kg ಘನಜೀವಾಮೃತನ ಎರ್ಚ್ಬಿಟ್ಟು ನಾವು ಅದನ್ನು ಕುಂಟೆ ಹೊಡೆದ್ಬಿಟ್ಟು ಅಥವಾ ಕಳೆ ತೆಗೆದನ್ನು ಕೆಲಸ ಮಾಡಿಬಿಟ್ರೆ ನಮ್ಮದು ಮುಗ್ದೇ ಹೋಯ್ತು. ಇದಾದ ನಂತರ ಮೆಣಸಿನ್ಕಾಯಿ ಇವೆಲ್ಲ ಬರ್ತವೆ. ಇದ್ರ ಜೊತೆಗೆ ನಾವೇನು ಮಾಡಬೇಕಾಗಿದೆ ಅಂದರೆ, ಅತಿ ಉತ್ಕೃಷ್ಟವಾಗಿ ಯಾವುದೇ ಕೀಟ ಬಾಧೆಗಳಿಗೆಲ್ಲ ನಮ್ಗೆ ಗೊತ್ತಿದೆ, ಒಂದು ಉತ್ಕೃಷ್ಟವಾಗಿ ನಮ್ಮಗಳಿಗೆಲ್ಲ ಸಹಕಾರ ಕೊಡೋದು, ಹೆಚ್ಚು ಕೀಟಗಳನ್ನ ಮಿತ್ರ ಕೀಟಗಳನ್ನ ಆಕರ್ಷಣೆ ಮಾಡೋದು ಯಾವುದು, ನಮಗೆ ಸಾಸಿವೆ. ಸೊ ಸಾಸಿವೆ ಅಥವಾ ಕಡಕ್ ಅಂತ ಏನಂತೀರೋ ಅವನ್ನ ನಾವೇನು ಮಾಡಬೇಕು, ಅಲ್ಲಲ್ಲೇ ಒಂದಷ್ಟು ಅದನ್ನು ಕೂಡ ಬೆಳೆಸ್ಕೊಂಡಿರಬೇಕಾಗುತ್ತೆ. ಬೆಳೆಸೋದ್ರಿಂದ ನಮಗೆ ಅತಿ ಉತ್ಕೃಷ್ಟವಾಗಿ ಬೆಳೆಗಳು ಬರ್ತಾ ಇರ್ತವೆ. ಇಂಥ ಸಮಯದಲ್ಲಿ ನಾವು ಇವಾಗ ಏನು ಮಾಡ್ತಾ ಇದ್ದೀವಿ ಅಂದರೆ, ಈ ಬೆಳೆ ಬಂದಿದೆ, ಈ ಬೆಳೆಗಳು ಬಂದಾಗ ಅತಿ ಮುಖ್ಯವಾಗಿ ನಮಗೇನು ರೋಗ ಬಾಧೆ ಬರಲೇಬಾರ್ದು ಅಂತ ಮುನ್ನೆಚ್ಚರಿಕೆಯಾಗಿ ಯಾವುದು ಶಿಲೀಂಧ್ರದಿಂದ ಬರೋಂಥ ರೋಗಗಳು, ವೈರಾಣುಗಳಿಂದ ಬರೋಂಥ ರೋಗಗಳು, ಜೀವಾಣುಗಳಿಂದ ಬರೋ ರೋಗಗಳನ್ನ ನಾವು ನಿವಾರಣೆ ಮಾಡಬೇಕು ಅಂದರೆ ಮುಂಜಾಗ್ರತೆ ಕ್ರಮವಾಗಿ ನಾವೇನು ಮಾಡಬೇಕಾಗಿದೆ ಅಂದರೆ, ನಾವು ಸಿಂಚನ ಅಥವಾ ಸ್ಪ್ರೇಗಳು ಮಾಡಬೇಕಾಗಿದೆ. ಆ ಸ್ಪ್ರೇಗಳು ಯಾವ್ಯಾವು, ಸಿಂಚನ ಮಾಡ್ತೀವಲ್ಲ ಅಥವಾ ಸ್ಪ್ರೇ ಏನು ಮಾಡ್ತೀವಿ ಅದನ್ನು ನೋಡ್ತೀವಿ. ಸೊ ನಾವು ಬಿತ್ತನೆ ಮಾಡಿದ 1 ತಿಂಗಳ ನಂತರ, ಬಿತ್ತನೆ ಮಾಡಿದ 1 ತಿಂಗಳ ನಂತರ 1 ತಿಂಗಳ ನಂತರ ಏನು ಮಾಡ್ತೀವಿ, 5 ಲೀಟ್ರು ಜೀವಾಮೃತ, ದ್ರವ ಜೀವಾಮೃತ, 5 ಲೀಟ್ರು ದ್ರವ ಜೀವಾಮೃತ, ಇದಕ್ಕೆ 100 ಲೀಟ್ರ್ ನೀರು, 100 ಲೀಟ್ರು ನೀರು ಬೆರೆಸ್ಬಿಟ್ಟು ಏನು ಮಾಡಬೇಕು, ನಾವು ಸಿಂಪಡಣೆ ಮಾಡಬೇಕು. ಬೆರೆಸ್ಬಿಟ್ಟು ಗಿಡದ ಮೇಲೇ ನಾವು ಸಿಂಪಡಣೆ ಮಾಡ್ಕೊಂಬರ್ಬೇಕು. ಇದಾದ ನಂತರ, ಇದಾಗಿ 21 ದಿವಸದ ನಂತರ, ಇದು ಒಂದು. ಎರಡನೇದು, ಇದಾಗಿ 21 ದಿವಸದ ನಂತರ ಏನು ಮಾಡ್ತೀವಿ, 7.5 ಲೀಟ್ರು ಜೀವಾಮೃತ, 7.5 ಲೀಟ್ರು ಜೀವಾಮೃತ, ಅದಕ್ಕೆ 100 ಲೀಟ್ರು ನೀರು, 100 ಲೀಟ್ರು ನೀರು. ಮೂರನೇದು, ಅದಾಗಿ 21 ದಿವಸದ ನಂತರ ಏನು ಮಾಡ್ತೀವಿ, 10 ಲೀಟ್ರ್ ಜೀವಾಮೃತ, 100 ಲೀಟ್ರು ನೀರು. ಮತ್ತು ಕೊನೆಯದಾಗಿ
ನಾಲ್ಕನೇದು ಇದಾಗಿ 21 ದಿವಸದ ನಂತರ ಏನು ಮಾಡ್ತೀವಿ, 5 ಲೀಟ್ರು, 3 ರಿಂದ 5 ಲೀಟರ್, ಇದು ತುಂಬ ಮುಖ್ಯ, 5 ಲೀಟ್ರು ಹುಳಿ ಮಜ್ಜಿಗೆ. ಹುಳಿ ಮಜ್ಜಿಗೆ ಇದಕ್ಕೆ 100 ಲೀಟರ್ ನೀರು, 100 ಲೀಟರ್ ನೀರು ಬೆರೆಸ್ಬಿಟ್ಟು ನೀವು ಸಿಂಪಡಣೆ ಕೊಟ್ಟರೆ ನಮಗೆ ಅತಿ ಹೆಚ್ಚು ಲಾಭದಾಯಕವಾಗುತ್ತೆ. ಇದಾದ ನಂತರ ನಮ್ಮ ಸಮಸ್ಯೆಗಳು ಏನಾದ್ರು ಕಂಡು ಬರ್ತಾ ಇದೆ ಅಂದರೆ ಏನು ಮಾಡ್ತಾ ಇದ್ದೀವಿ ನಾವು, ಇದಾದ ನಂತರ ಏನು ಮಾಡ್ತೀವಿ, 5% (5) ದಶಪರ್ಣಿ ಕಷಾಯ, ದಶಪರ್ಣಿ ಕಷಾಯ, ಅಥವಾ ಏನು ಮಾಡ್ತಾ ಇದ್ದೀವಿ, ಅದಾಗಲಿಲ್ಲ ಅಂದ್ರೆ ಕೂಡ ಇಲ್ಲಾಂದರೆ 200 ಲೀಟ್ರ್ ದಶಪರ್ಣಿ ಕಷಾಯನ ಏನು ಮಾಡ್ತೀವಿ, ಅದನ್ನು ಬೆರೆಸ್ಕೊಂಡು ಅದನ್ನು ಸಿಂಪಡಣೆ ಕೊಟ್ವಿ ಅಂದರೆ ಆದಷ್ಟು ನಮಗೆ ರೋಗಗಳು ಬಾಧೆಗಳು ಕಡಿಮೆ ಆಗ್ಬಿಡ್ತವೆ. ಸ್ನೇಹಿತರೆ, ಅತಿ ಮುಖ್ಯವಾಗಿ ಏನಾಗುತ್ತೆ ಅಂದರೆ ಈರುಳ್ಳಿಗೆ 2 ಥರ ಸಮಸ್ಯೆಗಳು, ಬಿಸಿಲು ಹೆಚ್ಚಾದರೂ ಬರುತ್ತೆ, ತೇವಾಂಶ ಅಥವಾ ಇಬ್ನಿ ಹೆಚ್ಚಾದರೂ ಬರ್ತವೆ. ಇಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ಬಿಸಿಲು ಹೆಚ್ಚಾದಾಗ ಭೂಮಿಯೊಳಗಿರೋಂಥ ತೇವಾಂಶ ಏನಾಗುತ್ತೆ, ತುಂಬ ಕಡಿಮೆ ಆಗುತ್ತೆ. ತೇವಾಂಶ ಕಡಿಮೆ ಆಗುತ್ತೆ, ಬಿಸಿಲು ರಾಚಿಸ್ತಿರೋವಾಗ ಏನಾಗುತ್ತೆ, ಅಂಥ ಸಮಯದಲ್ಲಿ ಈ ಗಿಡಕ್ಕೆ ಯಾವಾಗ, ಈ ಗೆಡ್ಡೆಗೆ ಯಾವಾಗ ನೀರು ಸಿಗೋದಿಲ್ವೋ ಅಂಥ ಸಮಯದಲ್ಲಿ ತಾಯಿಗೆ ಭಯ ಬರುತ್ತೆ. ತಾಯಿಗೆ ಭಯ ಬಂದಿದ ತಕ್ಷಣ ಅವಳು ಏನು ಮಾಡ್ತಾಳೆ ಅಂದರೆ ತನ್ನ ಸಂತತಿ ಉಳಿಸ್ಬೇಕು. ಯಾಕೆಂದರೆ ತಾಯಿ ಮೊದಲೊಂದಿದೆ, ತನ್ನ ಸಂತತಿಯನ್ನು, ಬಲಿಷ್ಠವಾದ ಸಂತತಿನ ಈ ಭೂಮಿ ಮೇಲೆ ಬಿಟ್ಟೆ ತಾಯಿ ಹೋಗೋದು. ಅವಳೇನು ಮಾಡ್ತಾಳೆ ಅಂದರೆ ಅಂಥ ಸಮಯದಲ್ಲಿ ದಿಢೀರ್ನೇ ನಿಮಗೆ ಕೊಳವೆ ಹೊಡೆದ್ಬಿಟ್ಟು ಏನಾಗುತ್ತೆ, ಹೂ ಹೊಡೆದ್ಬಿಟ್ಟು, ಇದನ್ನೇನು ಬೋಲ್ಟಿಂಗ್ ಅಂತ ಅಂತೀವಿ. ಇದನ್ನು ಕಿತ್ತು ನೋಡಿದ್ರೆ ಕೆಳಗಡೆ ಗಡ್ಡೆನೇ ಇರಲ್ಲ, ಮೇಲೆ ಕೊಳವೆ ಮಾತ್ರ ಇರ್ತದೆ. ಯಾಕೆಂದರೆ ಇದು ತಾಯಿಯ ಆತಂಕದಲ್ಲಿ ತಾನು ನಶಿಸಿ ಹೋಗ್ತಾ ಇದ್ದೀನಿ, ನನಗೆ ತೇವ ಇಲ್ಲ, ನಾನು ನಾಶ ಆಗ್ತಾ ಇದ್ದೀನಿ, ನನ್ನ ಅವಧಿ ಮುಗಿದೋಯ್ತು ಅನ್ನೋ ಸಮಯದಲ್ಲಿ ಏನು ಮಾಡ್ತಾಳೆ, ತನ್ನ ಎಲ್ಲ ಶಕ್ತಿನೂ ಈ ಮರಿಗಳ ಕಡೆ ಅಥವಾ ಬೀಜದ ಕಡೆಗೆ ಕೊಟ್ಟಾಗ ಏನಾಗುತ್ತೆ ಅಂದರೆ ಈ ಗೆಡ್ಡೆ ಬೆಳೆದನೇ ಈ ಹೂವು ಹೊಡೆದ್ಬಿಡ್ತವೆ. ಹೂವು ಹೊಡೆದ್ಬಿಟ್ಟು ಏನಾಗುತ್ತೆ, ನೀವು ಚೆನ್ನಾಗಿ ಬಂದಿರೋ ನೀವು ನೋಡ್ತೀರಾ, ಕಿತ್ತಕ್ಕೆ ಹೋದ್ರಿ ಅಂದರೆ ಬರೀ ಅದು ಮೇಲಿರೋದು ಮಾತ್ರ ಬರ್ತದೆ, ಕೆಳಗಡೆ ಗೆಡ್ಡೆನೇ ಇರಲ್ಲ. ಸೊ ಹಾಗಾಗಿ ನಾವು ನೈಸರ್ಗಿಕ ಕೃಷಿ ಅಂತ ಮಾಡಿದಾಗ, ನೈಸರ್ಗಿಕ ಕೃಷಿ ಮಾಡಿ ಜೀವಾಮೃತ ಕೊಟ್ಟು ಹೊದಿಕೆ ಅಂತ ಕೊಟ್ಟಾಗ ಏನಾಗುತ್ತೆ, ತೇವಾಂಶ ಅಲ್ಲಿ ಉಳಿಯೋದ್ರಿಂದ ಏನಾಗುತ್ತೆ ಅಂದರೆ ಸರಾಗವಾಗಿ ಗಿಡಗಳು ಬೆಳೆದು ನಿರಂತರವಾಗಿ ಇದು ಬರ್ದಾನೆ ಬಲಿತ ನಂತರ, ಗೆಡ್ಡೆ ಬಲಿತ ನಂತರ ಇದು ಬರೋದ್ರಿಂದ ಏನಾಗುತ್ತೆ, ನಮಗೆ ಅತಿ ಹೆಚ್ಚು ಇಳುವರಿ ಬರುತ್ತೆ. ಹೆಚ್ಚು ಲಾಭ ಯಾವುದ್ರಲ್ಲಿ ಬರೋದು, ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಲಿ. ಈ ರೀತಿ ಆಗೋದ್ರಿಂದ ಬೋಲ್ಟಿಂಗ್ ಅಂತ ಆಗುತ್ತೆ. ಮತ್ತು ತೇವಾಂಶ ಹೆಚ್ಚಾಗ್ತದೆ ಅಥವಾ ಇದಾದಾಗ ಏನಾಗುತ್ತೆ ಅಂದರೆ ಅವಳಿ ಗೆಡ್ಡೆಗಳು ಅಂತ ಅಂತೀವಿ. ಗೆಡ್ಡೆಗಳು ಏನಾಗ್ತವೆ, 2 ಅಥವಾ 3 ಆಗೋದನ್ನು ನಾವು ನೋಡ್ತೀವಿ. ಇಂಥ ಸಮಯದಲ್ಲಿ ರೈತನಿಗೆ ಬೆಳೆ ಬರೋದಿಲ್ಲ, 2 ರೀತಿ ಕೂಡ ಅದು ನಷ್ಟ ಆಗುತ್ತೆ. ಹಾಗಾಗಿ ನೈಸರ್ಗಿಕ ಕೃಷಿ ಮಾಡಿ ನೀವು ಘನಜೀವಾಮೃತ ಹಾಕ್ತಿದ್ದೀರಾ, ಈ ಕಿತ್ತಂಥ ಹೋದ ವರ್ಷದ ಅವಶೇಷ ಏನಿದೆ, ಬೆಳೆಗಳು ಹಾಕ್ದಾಗ ನಾವು ಗಿಡ ಬಂದ ನಂತರ ಏನು ಮಾಡ್ತೀವಿ, ಅದನ್ನು ವಾಪಸ್ ಡಕ್ಕನ್ ಮಾಡೋದು ಅಥವಾ ಮುಚ್ಚೋದ್ರಿಂದ ಏನಾಗ್ತಿದೆ ಅಂದರೆ ನಿರಂತರವಾಗಿ ತೇವಾಂಶ ಕಾಪಾಡೋದು, ಹ್ಯುಮಿಡಿಟಿ ಕಾಪಾಡೋದನ್ನು ಭೂಮಿಯಲ್ಲಿ ನಾವು ಮಾಡೋದ್ರಿಂದ ಏನಾಗುತ್ತೆ, ಆರ್ದ್ರತೆ ಕಾಪಾಡೋದ್ರಿಂದ ನಿರಂತರವಾಗಿ ಗೆಡ್ಡೆ ಯಾವುದೇ ಒಂದು ಭಯ ಇಲ್ದೇ ತನ್ನ ಪೂರ್ಣಾವಧಿ ಮುಗಿಸುತ್ತೆ. ತನ್ನ ಮೂರ್ಣಾವಧಿ ಮುಗಿಸುತ್ತೆ ಅಂದರೆ ಗೆಡ್ಡೆ ಬಲ್ತ್ ಬರ್ತಾ ಇದೆ ಅಂದರೆ ಗಾತ್ರದಲ್ಲಿ ಸಿಗ್ತಾ ಇದೆ, ನಮಗೆ ಒಳ್ಳೆ ಫಸಲು, ಒಳ್ಳೆ ಇಳುವರಿ ಸಿಗೋದ್ರಿಂದ ಏನಾಗುತ್ತೆ, ರೈತನಿಗೆ ತುಂಬ ಹೆಚ್ಚು ಲಾಭ ಆಗುತ್ತೆ. ಬೇರೆ ಯಾವುದೇ ಕೃಷಿ ಪದ್ಧತಿಗಳಲ್ಲಿ ಈ ವ್ಯವಸ್ಥೆ ಇಲ್ಲ. ಸ್ನೇಹಿತರೆ, ಇದೇ ರೀತಿ ನಾವು ನೋಡ್ಕೊಂಡು ಹೋದಾಗ ಈ ಇಬ್ನಿ ಬಿದ್ದಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ಎಲ್ಲರೂ ಭಯ ಬಿದ್ದುಬಿಡ್ತೀವಿ. ಏನಾಗುತ್ತೆ, ಈ ಮೇಲೆ ಬಂದಿರೋಂಥ ಎಲೆ ಅಥವಾ ಗರಿ ಏನಾಗುತ್ತೆ, ಮೇಲಿಂದ ಒಣಗೋಕ್ಕೆ ಶುರುವಾಗುತ್ತೆ. ಇಂಥ ಸಮಯದಲ್ಲಿ ತಾವು ಭಯ ಬೀಳೋಷ್ಟು ಅವಶ್ಯಕತೆ ಇಲ್ಲ. ಅದಕ್ಕೆ ಹೇಳೋದು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಅಂದರೆ ಅತಿ ವೈಜ್ಞಾನಿಕವಾದ ಕೃಷಿ ಪದ್ಧತಿ. ನಿಮಗೆ ಸಂಪೂರ್ಣವಾಗಿ ಒಂದೊಂದು ಏನೇನಾಗುತ್ತೆ, ಮಗು ನೆಗಡಿ ಬಂದಿದ್ರೆ ಏನಕ್ಕೆ ಬಂದಿದೆ ಅಮ್ಮನಿಗೆ ಗೊತ್ತು, ಮಗು ಅಳ್ತಾ ಇದೆ ಅಂದರೆ ಅವಳು ಕಿವಿ ನೋವಿದೆ, ಹೊಟ್ಟೆ ನೋವಿದೆ, ತಾಯಿಗೆ ಗೊತ್ತಿರ್ತದೆ, ಬೇರೆ ಯಾರಿಗೂ ಗೊತ್ತಾಗಲ್ಲ. ಅದೇ ರೀತಿ ಪ್ರತಿಯೊಬ್ಬರು ತಾಯಿ ಮಟ್ಟಕ್ಕೆ ಬೆಳೆಸೋವಂಥದ್ದನ್ನು ಶ್ರೀ ಸುಭಾಷ್ ಪಾಳೇಕರ್ ಅವ್ರು ಮಾಡಿದ್ದಾರೆ. ಅದನ್ನು ನಾವು ಕಲಿತು ನಾವು ಮಾಡಿದಾಗ ಏನಾಗುತ್ತೆ, ನಮಗೆ ತುಂಬ ಗೊತ್ತಾಗುತ್ತೆ. ನಾವು ಮೊದಲು ಅಧ್ಯಯನ ಮಾಡಬೇಕು, ಕಾರಣ ಏನು ಅಂತ ನೋಡಬೇಕು. ಯಾವುದೇ ಒಂದು ಸಮಸ್ಯೆ ಬಂದಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಯಾವುದು, ಯಾರು ಅದಕ್ಕೆ ಜವಾಬ್ದಾರಿ, ಆ ಜವಾಬ್ದಾರಿಯನ್ನು ಹಿಡಿದು ಒಳಗಡೆ ಹಾಕಬೇಕು. ಅಥವಾ ಕಾರಣನ ನಾವು ನಾಮಶೇಷ ಮಾಡಿದಾಗ ನಮಗೆ ಈ ಸಮಸ್ಯೆ ಉಳ್ತಿರೋಗ್ಬಿಡ್ತದೆ. ಅತಿ ಹೆಚ್ಚು ಇಬ್ನಿ, ನಾನಾ ಕಾರಣಗಳಿಂದ ಇಬ್ನಿ ಬಿದ್ದುಬಿಡ್ತು ಅಂದ್ರೆ ಏನಾಗುತ್ತೆ, ಈ ಗರಿಗಳು ಒಣಗೋಕ್ಕೆ ಶುರುವಾಗುತ್ತೆ. ಅಂಥ ಸಮಯದಲ್ಲಿ ನೀವೇನು ಎದುರೋ ಅವಶ್ಯಕತೆ ಇಲ್ಲ. ನೀರನ್ನು ತೊಗೊಳ್ಳಿ, ಟ್ಯಾಂಕಿ ಒಳಗೆ ಹಾಕೊಳ್ರಿ, ಔಷಧಿ ಬಂದು ನೀರನ್ನು ಸ್ಪ್ರೇ ಕೊಟ್ಬಿಡಿ, ಸಿಂಚನ ಮಾಡಿಬಿಡಿ. ಈ ಇಬ್ನಿಯಿಂದ ಬಂದಿರೋಂಥ ಈ ರೋಗ ಅದಕ್ಕೆ ತನ್ನಿಂತಾನೆ ಮುಕ್ತ ಆಗುತ್ತೆ. ಅದೇ ಏನಾಗುತ್ತೆ ಅಂದರೆ ಇಬ್ನಿ ಬೀಳದನ್ನು ಹೆಚ್ಚೆಚ್ಚು ಮಳೆ ಬಂದ್ಬಿಟ್ಟು ಏನಾಗ್ತಿದೆ ಅಂದರೆ ನಮ್ಮ ಗರಿ ಏನಾದರೂ ಹಳದಿ ಆಗ್ತಿದೆ ಅಥವಾ ಬೆಂಕಿ ರೋಗ ಅಂತ ಏನಂತೀವಿ, ಅದು ಬಂದಿದ್ದಾಗ ನಮಗೆ ಗೊತ್ತೇ ಇದೆ, ಹುಳಿ ಮಜ್ಜಿಗೆ ನಾವು ಸಿಂಚನ ಅಥವಾ ಸ್ಪ್ರೇ ಕೊಡಲೇಬೇಕು ಅಂತ. ಇದಾದ ನಂತರ ಈ ಒಳಗಡೆ ಬರುವಂಥದ್ದು, ಇನ್ನು ಈರುಳ್ಳಿಗೆ ನಮಗೆ ಬೇರೆ ಬರುವಂಥದ್ದು ಯಾವುದಿದೆ ಅಂದರೆ ನಮಗೆ ಗೆಡ್ಡೆ ಒಳಗೆ ಆ ಮೇಲ್ಸಿಪ್ಪೆ ಒಳಗೆ ಏನಾಗುತ್ತೆ, ಕಪ್ಪಾಗೋದು ಅಥವಾ ಒಳಗಡೆ ಗೆಡ್ಡೆ ಕೊಳೆಯೋದೆಲ್ಲ ಏನಾಗ್ತಿದ್ದಾವೆ ಅಂದರೆ ಅದೆಲ್ಲ ಶಿಲೀಂಧ್ರಗಳಿಂದ ಹೆಚ್ಚು ಬರ್ತಾ ಇರೋದ್ರಿಂದ ನಾವು ಹುಳಿ ಮಜ್ಜಿಗೆ ಯಾವತ್ತೂ ನಾವು ಬೆಳ್ಳುಳ್ಳಿ ಹಾಕ್ತೀವಿ, ಈರುಳ್ಳಿ ಹಾಕ್ತೀವಿ ಅಂದಾಗ ನಮಗೇನಾಗಬೇಕಾಗುತ್ತೆ, ನಮಗೆ ಅದು ತಯಾರಿರಬೇಕಾಗುತ್ತೆ.
ತಯಾರಿಟ್ಕೊಂಡು ನಾವೇನು ಮಾಡಬೇಕು, ನಾವು ಯಾವತ್ತೂ ಹುಳಿ ಮಜ್ಜಿಗೆ ತಯಾರಿರಬೇಕು. ಮತ್ತು ಇಂಥ ಸಮಯದಲ್ಲಿ ಹೆಚ್ಚು ಇಬ್ನಿ ಬಿದ್ದಿದ ನೀರು ಹೆಚ್ಚಾಗಿದಾಗಿದೆ ಅಂಥ ಸಮಯದಲ್ಲಿ ಈ 5 ಲೀಟ್ರು 3 ರಿಂದ 5 ಲೀಟ್ರ್ ಹುಳಿ ಮಜ್ಜಿಗೆ ಮತ್ತು 100 ಲೀಟ್ರ್ ನೀರಿಗೆ ಏನು ಹೇಳಿದ್ದೀವಿ ಅಂದರೆ, ಇದಕ್ಕೆ ನೀವೇನು ಮಾಡಿ ಅಂದರೆ 300 ರಿಂದ 500 ಗ್ರಾಮ್, 3 ಲೀಟ್ರ್ ನೀವು ಮಜ್ಜಿಗೆ ಹಾಕಿದ್ದೇನೆ ಅಂದರೆ 300, 5 ಲೀಟ್ರ್ ಮಜ್ಜಿಗೆ ಹಾಕಿದ್ರೆ 500 ಗ್ರಾಮು ನೀವು ಅರಿಶಿಣದ ಪುಡಿ, ಅರಿಶಿಣದ ಪುಡಿ ಇದ್ರ ಜೊತೆಗೆ 3 ಲೀಟ್ರಿಂದ 5 ಲೀಟ್ರ್ ಹುಳಿ ಮಜ್ಜಿಗೆಗೆ 100 ಲೀಟ್ರ್ ನೀರು ಬೆರೆಸಿದ್ದೀವಿ. ಅದಕ್ಕೆ 300 ರಿಂದ 500 ಗ್ರಾಮ್ ಅರಿಶಿಣದ ಪುಡಿಯನ್ನು ಬೆರೆಸ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ನಾವು ಹೊಡೆದ್ವಿ ಅಂದರೆ ನಮಗೆ ಶಿಲೀಂಧ್ರ ರೋಗಗಳು ಅತಿ ಉತ್ಕೃಷ್ಟವಾಗಿ ಅತಿ ಜಲ್ದಿ ನಮಗೆ ಅದು ನಿವಾರಣೆ ಆಗೋದನ್ನು ನಾವು ಕಾಣ್ತೀವಿ. ಆದರೂ ನಾವು ನೋಡಬೇಕಾಗಿದೆ ಅಂದರೆ ಏನಂದರೆ, ಮೊದಲನೇ ಸಲ ನಾವು ನೈಸರ್ಗಿಕ ಕೃಷಿ ಮಾಡಬೇಕಂದ್ರೆ ಭೂಮಿ ಅಷ್ಟು ರಂಧ್ರಮಯವಾಗಿಲ್ಲ, ನಮ್ಮ ಹತ್ರ ಮೊದಲನೇ ಸಲ ನಮಗೆ ಅಷ್ಟು ಒದಕೆಗೆ ಸಾಮಗ್ರಿ ಇಲ್ಲ. ಅಂಥ ಸಮಯದಲ್ಲಿ ಭೂಮಿ ಗಡಿಸಿದ್ದೇ ಇರ್ತದೆ. ಅಂಥ ಸಮಯದಲ್ಲಿ ಈ ರೀತಿ ನಾನಾ ಒಂದಷ್ಟು ಸಮಸ್ಯೆಗಳು ಬರೋದು. ಯಾವ ನೀವು ನಿರಂತರವಾಗಿ ಈ ನೈಸರ್ಗಿಕ ಕೃಷಿನ ಅಳವಡಿಸ್ಕೊಂಡು ಹೊಡ್ತಿರೋ, ಮುಚ್ಚಿಗೆ ಮಾಡ್ತಿರೋ, ಬಿದ್ದಂಥ ಇದ್ರ ಕಸನೆಲ್ಲ ಇಲ್ಲೇ ಹಾಕ್ತೀವಿ, ಮತ್ತು ಬಂದಂಥ ತೇವಾಂಶದಿಂದೆಲ್ಲ ಎರೆಹುಳುಗಳೆಲ್ಲ ಕೆಲಸ ಮಾಡಿ, ಬೇರೆ ಬೇರೆ ಜೀವಾಣುಗಳು, ಬೇರೆ ಜೀವಿಗಳು ಮಣ್ಣೊಳಗೆ ಕೆಲಸ ಮಾಡಿ ರಂಧ್ರಮಯ ಮಾಡಿರ್ತಾವೋ ಅಂಥ ಸಮಯದಲ್ಲಿ ನಮ್ಮ ಭೂಮಿ ತಯಾರಾಗ್ಬಿಡುತ್ತೆ, ನಮಗೆ ಉತ್ಕೃಷ್ಟವಾದ ಬೆಳೆ ಬರುತ್ತೆ. ಎರಡನೇ ಒಂದು ಮಾದರಿ ಯಾವುದು ವಿಧ, ಇದು ನಾವು ನೇರವಾಗಿ ಬೀಜ ಬಿತ್ತನೆ ಮಾಡೋವಂಥದ್ದು. ಇನ್ನೊಂದು ಏನು ಮಾಡ್ತಿದ್ದೀವಿ ಅಂದರೆ, ಈಗಿನ ಸಮಯದಲ್ಲಿ ಏನಾಗ್ತಿದೆ ಅಂದರೆ, ಬೀಜ ನಮಗೆ ತುಂಬ ಸಮಸ್ಯೆಗಳು ಸಿಗ್ತಾ ಇರೋದ್ರಿಂದ, ಈ ರೀತಿ ಅಕಾಲಿಕ ಮಳೆಗಳು ಆಗಿರೋದ್ರಿಂದ ಏನಾಗ್ತಿದೆ ಅಂದರೆ, ನಾವು ಬೀಜ ಏನೋ ಬರ್ತದೆ, ಗಿಡ ಬರ್ತದೆ, ಆ ಮಳೆ ಆಗದಿರೋಂಥ ಸಮಯದಲ್ಲಿ ಏನಾಗ್ತಿದ್ದಾವೆ, ಈ ಬೋಲ್ಟಿಂಗ್ ಅಥವಾ ತನ್ನಿಂದ ತಾನೇ ಯಥೇಚ್ಛ ಪಟ್ಟಂತ ಹೂ ಬಂದ್ಬಿಟ್ಟು ಕೆಳಗಡೆ ಗಡ್ಡೆ ಇಲ್ದಿರೋದು ನೋಡ್ತಾ ಇದೀವಿ, ಇಳುವರಿಲಿ ಕೋತ ನೋಡ್ತಾ ಇದೀವಿ. ಹಾಗಾಗಿ ಇವಾಗ ಹೆಚ್ಚೆಚ್ಚು ಜನ ನೀರಾವರಿ ಇರೋರು ಇರ್ಬೋದು ಅಥವಾ ಮಳೆ ಆಶ್ರಿತದವರು ಇರ್ಬೋದು, ಎಲ್ಲ ಏನು ಮಾಡ್ತಾ ಇದೀವಿ, ಸಸಿ ನೆಡೋದಕ್ಕೆ ಶುರು ಮಾಡಿದ್ವಿ. ಸಸಿ ನೆಡುವುದು, ಇದಕ್ಕೇನು ಮಾಡ್ತೀವಿ ಅಂದರೆ, ಸಸಿ ಬೆಡ್ ಅಥವಾ ಮಡಿ, ಸಸಿ ಮಡಿ ಅಥವಾ ಬೆಡ್ ಮಾಡ್ಕೊತೀವಿ. ಇದು ಮಾಡ್ಕೊಳ್ಳೋಂಥ ಸಮಯದಲ್ಲೆಲ್ಲ ನಮ್ಗೆ ಗೊತ್ತಾಯಿದೆ, ಏರ್ ಬದು ಮಾಡ್ಕೊಬೇಕು ನಾವು. ಸಸಿ ಮಡಿನ ಏನು ಮಾಡ್ತಾಯಿದ್ದೀವಿ ನಾವು, ಏರ್ ಬದು ಮಾಡ್ತಾಯಿದ್ದೀವಿ. ಏರ್ ಬದು ಮಾಡಿಬಿಟ್ಟು ಏನು ಮಾಡ್ತಾಯಿದ್ದೀವಿ, ಅಲ್ಲಿ ಘನಜೀವಾಮೃತ ಅದಕ್ಕೆ ಬೇಕಾದಷ್ಟು ಹಾಕ್ಬಿಟ್ಟು 10 kg 15 kg ನಾವು ಮಾಡ್ತಿರೋಂಥ ಎಷ್ಟು ವಿಸ್ತಾರದಲ್ಲಿ ನಾವು ಬೆಳೆ ಬೆಳೀತಾ ಇದ್ದೀವಿ, ಎಷ್ಟು ನಾವು kg ಬೀಜ ಬಿಡ್ತಾ ಇದ್ದೀವಿ ಅಂತ ಇದ್ರ ಮೇಲೆ ಏನು ಮಾಡ್ತೀವಿ, ಈ ಒಂದು 6 ಅಡಿ ಅಗಲ ನಾವು ಬೇಕಾದಷ್ಟು ಉದ್ದ ಏನು ಮಾಡ್ತಾಯಿದ್ದೀವಿ, ನಾವು ಸಸಿ ಮಡಿ ತಯಾರು ಮಾಡ್ಕೊತಾ ಇದ್ದೀವಿ. 4 ರಿಂದ 6 ಅಡಿ ಅಗಲ, 6 ಅಡಿ ಅಗಲ ಏನು ಮಾಡ್ತಾಯಿದ್ದೀವಿ, ಮಡಿ ಮಾಡ್ಕೊತೀವಿ. ಎಷ್ಟು ಉದ್ದ ಬೇಕೋ ಅಷ್ಟು ಮಾಡ್ತಾಯಿದ್ದೀವಿ. ಇಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ಘನಜೀವಾಮೃತ ಎರಚ್ಬಿಟ್ಟು ಏನು ಮಾಡ್ತಾಯಿದ್ದೀವಿ, ಬೀಜವನ್ನು ನಾವು ಬೀಜಾಮೃತದಲ್ಲಿ ಸಂಸ್ಕರಣೆ ಮಾಡಿ ಅದನ್ನು ನೆರಳಲ್ಲಿ ಒಣಗಿಸಿ ಏನು ಮಾಡ್ತಾಯಿದ್ದೀವಿ, ಇದ್ರ ಮೇಲೆ ಸಸಿ ಮಡಿ ಮಾಡ್ತಾಯಿದ್ದೀವಿ. ಮಾಡಿಬಿಟ್ಟು 1.5-2 ತಿಂಗಳೊಳಗೆ ಇದನ್ನು ತೆಗೆದುಬಿಟ್ಟು ನಾವು ಅದನ್ನು ನಾಟಿ ಮಾಡ್ತಾಯಿದ್ದೀವಿ. ಇದನ್ನು ಮಳೆ ಆಶ್ರಿತ ರೈತರು ಕೂಡ ಮಾಡ್ತಿದ್ದಾರೆ. ಕಾರಣ ಯಾಕೆ ಅಂದರೆ, ನಾನು ನಿಮಗೆ ಮೊದಲೇ ಹೇಳಿದಾಗೆ, ಯಾವಾಗ ಮಳೆ ಕೊರತೆ ಆಗುತ್ತೆ, ಭೂಮಿಲಿ ತೇವಾಂಶ ಕೊರತೆ ಆಗುತ್ತೆ, ಈ ಗೆಡ್ಡೆ ಹೇಳಿದಾಗೆ ತಾಯಿ ಎದುರ್ಕೊಂಡು ಏನು ಮಾಡ್ತಾಳೆ, ಈ ಒಂದು ತನ್ನ ಹೂವನ್ನ ನಾವೇನು ಉರುಳಿ ಹೂವು ಅಂತಂತೀವಿ, ನಿಮ್ಮ ಕೊಳವೆ ಆಗ್ಬಿಟ್ಟು ಹೂವು ಆಗೋದನ್ನು ಏನು ನೋಡ್ತೀವಿ, ಅದಾಗ್ಬಿಟ್ಟು ಗೆಡ್ಡೆ ಇಲ್ದಿರೋ ಅಂತ ಆಗೋದನ್ನು ತಡೆಯೋದ್ರೊಳಗೆ ಏನಾಗುತ್ತೆ ಅಂದರೆ, ಯಾಕೆಂದರೆ ನಾವು ಗೆಡ್ಡೆನೇ ನಾವು ನಾಟಿ ಮಾಡಿರೋದ್ರಿಂದ, ಇಲ್ಲಿಂದ ಗೆಡ್ಡೆ ತೊಗೊಂಡು ಇಲ್ಲಿ ನಾಟಿ ಮಾಡಿರೋದ್ರಿಂದ ಏನಾಗುತ್ತೆ, ಕೆಲವಾರು ದಿವಸ ಮಳೆ ಆಗಲೇ ಇಲ್ಲ ಅಂದರೂ ಕೂಡ ಈ ಗೆಡ್ಡೆಲಿರೋಂಥ ಪೋಷಕಾಂಶದಲ್ಲಿ ಗಿಡ ಬೆಳೀತಾ ಇರುತ್ತೆ, ತನಗೆ ಬೇಕಾಗಿರೋಂಥ ಒಂದು ಪೋಷಕಾಂಶ ದೊರಕ್ತಾ ಇರ್ತವೆ. ಅಂಥ ಸಮಯದಲ್ಲಿ ಏನಾಗ್ತವೆ ಅಂದರೆ, ಹೆಚ್ಚೆಚ್ಚು ದಿನ ಇದು ತಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಸಸಿ ಮಡಿ ಮಾಡಿಬಿಟ್ಟು ಇವಾಗ ಹೆಚ್ಚೆಚ್ಚು ಜನ ಆಗ್ತಾ ಇದ್ದಾರೆ. ಈ ಸಸಿ ಮಡಿ ಮಾಡಿದ ನಂತರ ಕೂಡ ಏನು ಮಾಡ್ತೀವಿ, ಈ ಒಟ್ಲು ತೊಗೊಂಡಾಗ ಏನು ಮಾಡ್ತೀವಿ, ಒಟ್ಲಿಂದ ಸಸಿಗಳು ತೊಗೊಂಡಾಗ ಆ ಸಸಿನ ಕೆಳಗಡೆ ಗಡ್ಡೆನ ಮಾತ್ರ ಏನು ಮಾಡ್ತೀವಿ, ಬೀಜಾಮೃತದಲ್ಲಿ ಹತ್ತುಬಿಟ್ಟು ಅದನ್ನು ನಾಟಿ ಮಾಡ್ಕೊಂಡು ಹೋಗ್ತೀವಿ. ಮೊದಲನೇ ಸಲ ಥರನೇ ನಾವೇನು ಮಾಡಬೇಕು, ಸುಮಾರು 200-400 kg ಘನಜೀವಾಮೃತ ಎರಚಬೇಕು, ಕೊನೆ ಮಡಿಕೆ ಹೊಡಿಬೇಕು ಅಥವಾ ಕೊನೆ ಉಳುಮೆ ಮಾಡಬೇಕು. ನೀವು ಏರ್ ಬದು ಮಾಡ್ತೀರಾ ಅಂದರೆ, ನೀರಾವರಿ ಇರೋರು ಏನು ಮಾಡ್ತೀರಾ, 3 ಅಡಿಗೆ ಏರ್ ಬದು ಮಾಡ್ತೀರಾ, 1.5 ಅಡಿಗೆ ಮಾಡ್ತೀರಾ, ನೀವು ಯಾವ ರೀತಿ ಮಾಡ್ತೀರೋ ಅವನ್ನ ಮಾಡ್ಕೊಂಡು ನೀವೇನು ಮಾಡ್ತೀರಾ, ನಾಟಿ ಮಾಡ್ಕೊಂಡು ಹೋಗ್ಬೇಕು. ನಾಟಿ ಮಾಡ್ಕೊಂಡು ಹೋಗಬೇಕು. ಅದೇ ರೀತಿ ಅಲ್ಲೇನು ಮಾಡ್ತಾಯಿದ್ದೀವಿ, 3 ಅಡಿಗೆ 3 ಅಡಿ ಮೆಣಸಿನಕಾಯಿ ಹಾಕ್ತೀವಿ ಅಥವಾ 3 ಅಡಿಗೆ 2 ಅಡಿ ಹಾಕ್ತೀವಿ. ಅದಕ್ಕಿಂತ ಉತ್ಕೃಷ್ಟವಾಗಿ ನಮ್ಮ ಸ್ನೇಹಿತರು ಮುನ್ನಾದನಿ ಅವರು ಬಿಜಾಪುರ ಮುದ್ದೇಬಿಹಾಳ, ನಿಮಗೆಲ್ಲ ಅವ್ರ ಹೆಸರು ಹೇಳೇ ಇದ್ದೀನಿ, ಅವ್ರು ಹೇಳ್ತಿದ್ದಾರೆ ನಮಗೆ 5 ಅಡಿ ಹಾಕಿ ತುಂಬ ಉತ್ಕೃಷ್ಟವಾಗಿ ಬರ್ತದೆ, ಒಳ್ಳೆ ಚೆನ್ನಾಗೂ ಬರುತ್ತೆ, ನಮಗೆ ಒಳ್ಳೆ ಇಳುವರಿನೂ ಬರುತ್ತೆ ಅಂತ ಅವ್ರು ಹೇಳಿದ್ರು ಅವ್ರ ಅನುಭವದ ಮೇಲೆ. ಸೊ 3 ಅಡಿಗೆ 3 ಅಡಿ 3 ಅಡಿಗೆ 2 ಅಡಿ ಮತ್ತು ಇದರ ರೀತಿ ಯಾವುದು 5 ಅಡಿ ಕೂಡ ನಾವು ಈ ಮೆಣಸಿನಕಾಯಿ ಬೆಳೆಯೋದು, ಅದ್ರ ಜೊತೆ 1-2 ಸಾಸಿವೆ ಹಾಕೋದು, 1-4 ಚೆಂಡುವುದು ಗಿಡ ಬಿಡೋದು. ಇದು ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಉತ್ಕೃಷ್ಟ ಬರುತ್ತೆ. ಈ ಸ್ಪ್ರೇಗಳೇನಿದಾವೋ ಅಲ್ಲೇನು ಮಾಡ್ತಾಯಿದ್ದೀವೋ
ನಾವು ಇಲ್ಲೂ 1 ತಿಂಗಳ ನಂತರ ಇದಕ್ಕೇ ಸ್ಪ್ರೇ ಕೊಡಬೇಕು. ಒಟ್ಲಾದ ಮೇಲೆ 21 ದಿವಸದ ನಂತರ ಅದೇ ಏನಿದೆ ಅದೇ ಸ್ಪ್ರೇಗಳು ಅಥವಾ ಸಿಂಚನಗಳು ಏನು ಹೇಳಿದ್ವಿ, ಜೀವಾಮೃತ, ಉಳಿ ಮಜ್ಜಿಗೆ ಮತ್ತು ದಶಪರ್ಣಿ ಸ್ಪ್ರೇಗಳು ಏನಿದೆಯೋ ಅದು ಮಾಡ್ಕೊಂಡು ಹೋಗ್ತಾ ಇರೋದು. ಅದಾದ ನಂತರ ಯಾವುದಾನ ಕೀಟ ಬಾಧೆ ಇದೆ, ನಮ್ಮ ಹುಳ ಬಾಧೆಗಳೆಲ್ಲ ಇದೆ ಅಂದಾಗ ನಮಗೆ ತರಕಾರಿ ಮಾದರಿಯಲ್ಲಿ ನಾವೆಲ್ಲ ಹೇಳಿದ್ದೀವಿ ಯಾವ್ಯಾವ ಸ್ಪ್ರೇಗಳು. ಮತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹೇಳಿದ್ದೀವಿ ಅಗ್ನಿಯಸ್ತ್ರ ಯಾವಾಗ ಹೊಡಿಬೇಕು, ನೀಮಾಸ್ತ್ರ ಯಾವಾಗ ಹೊಡಿಬೇಕು, ಬ್ರಹ್ಮಾಸ್ತ್ರ ಯಾವಾಗ ಹೊಡಿಬೇಕು, ದಶಪರ್ಣಿ ಯಾವಾಗ ಹೊಡಿಯೋದು, ಯಾವ್ಯಾವ ಹುಳುಗಳಿಗೆ ಯಾವ್ದಾದ್ರು ಹೊಡಿಯೋದು ಅಂತ ನಾವು ಸಂಪೂರ್ಣ ತಮಗೆ ಮಾಹಿತಿ ಇರೋದ್ರಿಂದ ಅಲ್ಲಿಂದ ನೋಡಿ ದಯವಿಟ್ಟು ಹಿಂದಿನ ಸಂಚಿಕೆಗಳು ನೋಡಿ ಅವನ್ನು ತೊಗೊಂಡು ನಾವು ಯಾವುದೇ ಕೀಟ ಬಾಧೆ ಬಂತು ಅಂದರೆ ಅದನ್ನು ನಿವಾರಣೆ ಮಾಡ್ಕೊಂಡು ಹೋಗ್ಬೋದು. ಸ್ನೇಹಿತರೆ, ಇದು ಈರುಳ್ಳಿದು ಮುಗೀತು. ಇದಾದ ನಂತರ ಇನ್ನೊಂದು ಅತಿ ಮುಖ್ಯವಾಗಿ ಸ್ನೇಹಿತರೆ, ಆದಷ್ಟು ದಯವಿಟ್ಟು ತಾವೆಲ್ಲ ತಮ್ಮ ಸ್ವಂತ ಬೀಜಗಳು ಮಾಡ್ಕೊಳ್ಳಿ. ಹೋಗಿ ದುಬಾರಿ, ಅದು ತುಂಬ ದುಬಾರಿ, 20 kg 40 kg ಅದು ಎಷ್ಟೆಷ್ಟೋ ಕೆಜಿಗಳು ಆಗ್ತೀರ, ಸಿಕ್ಕಾಬಿಟ್ಟೆ ದುಬಾರಿ ಇದ್ದಾವೆ. ದಯವಿಟ್ಟು ಆಚೆನ ತರಕೋಬೇಡ್ರಿ. ಒಳ್ಳೆ ಇವನು ಬಿಟ್ಕೊಳ್ಳಿ. ಯಪ್ಪ ನಂಗೆ ಈರುಳ್ಳಿ ಸಿಕ್ಬಿಡ್ತಂತೆ, ಈರುಳ್ಳಿ ನಿಮಗೆ ಸಿಗೋದಿಲ್ಲ. ದಯವಿಟ್ಟು ಒಂದಷ್ಟನ್ನು ಬಿಟ್ಕೊಳ್ಳೋದ್ರಿಂದ ನಮಗೇನು ತೊಂದರೆ ಆಗೋದಿಲ್ಲ. ಒಳ್ಳೆ ಬಲಿಷ್ಠವಾಗಿರೋವನ್ನು ನೋಡಿ ಬಿಟ್ಬಿಟ್ಟು ನಮ್ಮದು ಸ್ವಂತ ಬೀಜಗಳು ಮಾಡಿದಾಗ ಏನಾಗುತ್ತೆ, ನಮ್ಮ ಬೀಜದ ಅತಿ ಹೆಚ್ಚು ದುಬಾರಿ ಆಗ್ತದೆ. ಈರುಳ್ಳಿಲಿ ಬೀಜದ್ದೇ ಹೆಚ್ಚು ದುಬಾರಿ ಇದೆ. ಹಾಗಾಗಿ ನಮ್ಮ ಸ್ವಂತ ಬೀಜಗಳು ಮಾಡ್ಕೊಂಡು ನಾವು ಅದನ್ನು ನಿರಂತರವಾಗಿ ಬಿತ್ತನೆ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಹೆಚ್ಚೆಚ್ಚು ಬರ್ತಾ ಇರ್ತವೆ. ಮತ್ತು ನೀವು ಯಾವಾಗ ಅದನ್ನು ಪದೇ ಪದೇ ಅಂದರೆ ಈರುಳ್ಳಿ ಮೇಲೆ ಈರುಳ್ಳಿ ಅನ್ನಲ್ಲ, ಮತ್ತು ಬೆಳೆ ಏನು ಮಾಡ್ತಿದ್ದೀವಿ, ಬೆಳೆ ಪರಿವರ್ತನೆ ಮಾಡಬೇಕು, ಕ್ರಾಪ್ ರೊಟೇಷನ್ ಮಾಡಬೇಕು. ಈರುಳ್ಳಿ ಉಳ್ಳಾಗಡ್ಡೆ ಎಲ್ಲ ಬೆಳೆದಿರಿಂದ ಕಾಳುಗಳು ಬೆಳೆಯೋದು, ಮತ್ತು ಇದನ್ನು ಬೆಳೆಯೋದು ಏನು ಬೇರೆ ಬೇರೆ ಸಜ್ಜೆ ನವಣಿ ಅದು ಇದು ನಿಮ್ಮ ಕಡೆ ಕುಸ್ಬಿ ಎಲ್ಲ ಬೆಳಿತೀರಾ. ಈ ಥರ ಬೆಳೆ ಪರಿವರ್ತನೆಗಳು ಮಾಡಿಬಿಟ್ಟು ನಿರಂತರವಾಗಿ ಇದು ಬೆಳೀತಾ ಇದ್ದೀವಿ ಅಂದರೆ ಒಂದು 5, 6, 7 ವರ್ಷಕ್ಕೆ ನಮ್ಮದೇ ಉತ್ಕೃಷ್ಟವಾದ ಒಂದು ತಳಿ ಸಿಗುತ್ತೆ. ನಮಗೆ ಆ ಭೂಮಿಗೆ ಆ ಒಂದು ಅತಿ ಹೆಚ್ಚು ಇಳುವರಿ ಬಂದು ಅತಿ ಹೆಚ್ಚು ಉತ್ಕೃಷ್ಟವಾಗಿ ಬರುವಂಥ ಒಂದು ವ್ಯವಸ್ಥೆ ಆಗ್ತದೆ. ದಯವಿಟ್ಟು ತಾವು ತಮ್ಮದನ್ನೇ ತಯಾರು ಮಾಡ್ಕೊಳ್ಳಿ. ಮಾಡಿಬಿಟ್ಟು ಏನು ಮಾಡ್ತಿದ್ದೀರಾ, ಕೃಷಿ ಮಾಡಿ. ದಯವಿಟ್ಟು ನಮ್ಮ ಸ್ವಂತ ಬೀಜಗಳು ಮಾಡ್ಕೊಳ್ಳೋಣ. ಇದನ್ನು ಹೆಚ್ಚೆಚ್ಚು ರೈತರು ಕೂಡ ಕೊಟ್ಬಿಟ್ಟು ಏನು ಮಾಡೋಣ, ಒಂದಿಷ್ಟು ಬೀಜ ಕೊಡಿ ಸಾಕು, ಅಥವಾ ಇಷ್ಟು ಬೀಜ ಎಲ್ಲಿಂದ ತಂದು ಬನ್ನಿ, ನಾಟಿ ಈರುಳ್ಳಿದು ತಂದುಬಿಟ್ಟು ಹಾಕಿ ಮುಂದಿನ ವರ್ಷಕ್ಕೆ ಅದನ್ನೆಲ್ಲ ಬೀಜ ಮಾಡಿಬಿಟ್ಟು ಮುಂದಿನ ವರ್ಷಕ್ಕೆ ತೊಗೊಳ್ಳೋಣ. ಅದು ಮತ್ತೆ ವೃದ್ಧಿ ಆಗುತ್ತೆ. ಇದೇ ರೀತಿ ಬಂದಿರಲ್ಲ ಒಂದು 10, 20 ಬೀಜ ಕೊಟ್ಬಿಟ್ಟು ರೈತರಿಗೆ ಇದನ್ನು ಹರಡ್ಕೊಂಡು ಹೋದರೆ ಸಾಕು. ನೀವೇನು KG ಲೆಕ್ಕದಲ್ಲೇ ಕೊಟ್ಬಿಟ್ಟು ಯಾರನ್ನೂ ಬೆಳೆದಿ ಅನ್ನೋಕೆ ಹೋಗಬೇಡ್ರಿ. 10, 20 ಬೀಜ ಸಾಕು. ನಾವು ಮುಂದಿನ ವರ್ಷಕ್ಕೆ ಹೆಚ್ಚೆಚ್ಚು ಬೀಜ ಮಾಡ್ಕೊಂಡು ಹೋಗೋಕ್ಕೆ ಆ ರೀತಿ ಮಾಡೋಣ. ಇದಾದ ನಂತರ ಬೆಳ್ಳುಳ್ಳಿ ಸ್ನೇಹಿತರೆ, ಬೆಳ್ಳುಳ್ಳಿ ಈರುಳ್ಳಿ ಎಲ್ಲನೂ ಒಂದೇ ಇದಿದೆ. ನಾವೇನು ತುಂಬ ತೊಂದರೆ ತೊಗೊಳಂಗಿಲ್ಲ. ಏನು ಅಂದರೆ ಈರುಳ್ಳಿ ಬೀಜದ ಬಿತ್ತನೆ ಮಾಡ್ತೀವಿ ಅಥವಾ ಸಸಿ ಮಾಡ್ತೀವಿ. ಆದರೆ ಬೆಳ್ಳುಳ್ಳಿಲಿ ನಾವು ನೇರ ಬಿತ್ತನೆ ಮಾಡ್ತೀವಿ. ಏನು ಮಾಡ್ತೀವಿ ಅಂದರೆ ಇದಕ್ಕೆ ನಾವು ಭೂಮಿಯನ್ನು ಉಳುಮೆ ಮಾಡ್ಕೊತೀವಿ. ಕೊನೆಯ ಉಳುಮೆ ಅಂತ ಸಮಯದಲ್ಲಿ ಏನು ಮಾಡ್ತಾಯಿದ್ವಿ, ನಾವು 200 ರಿಂದ 400 kg ಘನಜೀವಾಮೃತನ ಎರಿಸ್ತಾ ಇದ್ದೀವಿ. ಎರಿಸ್ಬಿಟ್ಟು ಏನು ಮಾಡ್ತಾಯಿದ್ದೀವಿ, ಕೊಳೆ ಉಳುಮೆ ಹೊಡಿತಾ ಇದ್ದೀವಿ, ಉಳಿದಿದ್ದನ್ನ ಉಳುಮೆ ಮಾಡ್ತಾಯಿದ್ದೀವಿ. ಅದಾದ ನಂತರ ಏನು ಮಾಡ್ತಾಯಿದ್ದೀವಿ, ಇವಾಗ ಒಳ್ಳೆ ಗೆಡ್ಡೆಗಳು ಬೆಳ್ಳುಳ್ಳಿ ನೀವು ತೊಗೊಂಡಾಗ ಒಳ್ಳೆ ಗೆಡ್ಡೆಗಳು, ಒಂದೇ ಥರದ ಗೆಡ್ಡೆಗಳು ತೊಗೊಳ್ಳಿ. ಯಾಕೆಂದರೆ ಒಂದು ತುಂಬ ದಪ್ಪ ಇದೆ ಅಂದರೆ ದಪ್ಪ ತೊಗೊಂಡಷ್ಟು ಒಳ್ಳೆಯದೇ. ಆದರೆ ಏನಾಗುತ್ತೆ, ನಮಗೆ ಬೇಕಾಗಿರೋಂಥ ಕ್ವಿಂಟಾಲ್ ಲೆಕ್ಕದಲ್ಲಿ ತುಂಬ ಹೆಚ್ಚಾಗುತ್ತೆ, ಹೆಚ್ಚು ದುಬಾರಿ ಆಗುತ್ತೆ ಬೀಜದ ಕಾಸು. ಹಾಗಾಗಿ ಸುಮಾರು ನಮಗೆ ಮಧ್ಯಮ ಗಾತ್ರದ್ದು ಬೆಳ್ಳುಳ್ಳಿಗಳು ತೊಗೊಳ್ರಿ. ಅದರಿಂದ ಇಳ್ಕು ಅಥವಾ ಬೆರಳುಗಳು, ಇಳ್ಕಂತೀರ, ಬೆರಳುಗಳು ಅಂತೀರ, ಮತ್ತು ಅದಕ್ಕೆ ಏನಂತೀರ, ಪೆಟಲ್ಸ್ ಅಂತ ಅಂತೀವಿ. ಅದನ್ನು ಏನಂತೀರ, ಅದನ್ನೇ ಬೆಳ್ಳುಳ್ಳಿ. ಹಿಂಗೆ ಪೂರ್ತಿ ಇರೋ ಬೆಳ್ಳುಳ್ಳಿನ ಒಂದೊಂದ್ಸಲಿ ನನಗೆ ಈ ಪದಗಳೇ ಬರೋಲ್ಲ, ಈ ಥರ ಇದೆಯಲ್ಲ, ಇದು ಒಂದೊಂದೇ ಮಾಡ್ಕೊಂಬಿಡೋದು ಅಲ್ವರಾ. ಇದೆ ಇಳ್ಕು, ಬೆಳ್ಳುಳ್ಳಿ ಇಳ್ಕಂತ ಏನಂತೀವಲ್ಲ, ಒಂದೊಂದನ್ನು ತೊಗೊಂಡು ಏನು ಮಾಡ್ತೀರ ಅಂದರೆ ಕೊನೆ ಹಂತದಲ್ಲಿ ಘನಜೀವಾಮೃತನ ಇದು ಮಾಡ್ತೀರಾ, ಬೀಜಾಮೃತದಲ್ಲಿ ಸಂಸ್ಕರಣೆ ಮಾಡಿಬಿಟ್ಟು ನೆರಳಲ್ಲಿ ಇಟ್ಕೊತೀರ. ಯಾವುದನ್ನೇ ನೀವು ಬೀಜಾಮೃತದಲ್ಲಿ ಸಂಸ್ಕರಣೆ ಮಾಡ್ತೀರ ಅಂದರೆ ಜಾಸ್ತಿ ಅಂದರೆ ನೆರಳಲ್ಲಿ ಒಣಗಿಸಿದಂಥ 48 ಗಂಟೆ ಒಳಗೆ ಅದನ್ನು ಬಿತ್ತನೆ ಅಥವಾ ನಾಟಿ ಮಾಡಿಬಿಡಬೇಕು. ಸೊ ಇದನ್ನೇ ಮಾಡ್ತೀವಿ ಅಂದರೆ ಇದನ್ನು ಕೆಲವರು ಇದರೊಳಗೂ ಬಿಡ್ತಾರೆ, ಸಡ್ಡೆಯಲ್ಲಿ ಬಿಡೋದಂಥ ಒಂದು ವ್ಯವಸ್ಥೆ ಇದೆ, ಕೂರಿಗೆ ಸಡ್ಡೆ ಅಂತ. ಆದರೆ ಹೆಚ್ಚೆಚ್ಚು ಜನ ಏನು ಮಾಡ್ತೀವಿ ಅಂದರೆ ಸುಮಾರು 6 ಅಂಗ್ಲದ ಸಾಲುಗಳಿಗೆ ದಾಯ ಹೊಡೆದ ಏನು ಮಾಡೋದು, ಅಥವಾ ಭೂಮಿ ಮೇಲೆ 6 ಅಂಗ್ಲದ ಸಾಲುಗಳಲ್ಲಿ ಏನು ಮಾಡ್ತೀವಿ, 6 ಅಂಗ್ಲದಲ್ಲಿ 4 ಅಂಗ್ಲಕ್ಕೆ ಒಂದೊಂದು ಈ ಇಳುಕು ಮೇಲೆ ಬರೋಂಗೆ ಇಳ್ಕೇನಿದೆ, ಈ ತುದಿ ಏನಿದೆ ಇದು ಮೇಲೆ ಬರೋ ಥರ ಏನು ಮಾಡ್ತೀವಿ ನಾವು ಮಾಮೂಲಾಗಿ ಅದನ್ನು ನಾಟಿ ಮಾಡ್ಕೊಂಡು ಹೋಗ್ಬಿಡ್ತೀವಿ. ನಾಟಿ ಮಾಡ್ಕೊಂಡು ಹೋಗಿದ ತಕ್ಷಣ ಏನು ಮಾಡ್ತೀವಿ, ಅದಾದ ನಂತರ 1-1.5 ತಿಂಗಳ ನಂತರ ಮಾಮೂಲಾಗಿ ನಾವು ಮೆಣಸಿನ್ಕಾಯಿನ ಜೊತೆ ಬಿಟ್ಕೊತೀವಿ. ಮೆಣಸಿನ್ಕಾಯಿನ ಬೆಳೆನೂ ಸಿಗುತ್ತೆ ನಮಗೆ, ಬೆಳ್ಳುಳ್ಳಿನೂ ಸಿಗುತ್ತೆ ನಮಗೆ. ಈ ರೀತಿ ಮಾಡ್ಕೊಂಡು ಅತಿ ಮುಖ್ಯವಾಗಿ ಸಾಸಿವೆ ಒಂದಷ್ಟು ಜೊತೆಗೆ ಆಗಬೇಕು, ಒಂದಷ್ಟು ಚೆಂಡು ಗಿಡ ಇರಬೇಕು, ಆದರೆ ಒಂದಷ್ಟು ತುಳಸಿ ಗಿಡ ಹಾಕಿ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ತುಂಬ ಉತ್ಕೃಷ್ಟಾಗಿ ಬೆಳೆಗಳು ಬರ್ತವೆ. ಮತ್ತು ಈ ನೀವು
ಏನು ನೀರಾವರಿ ಇದೆ, ಈರುಳ್ಳಿಗಿರ್ಬೋದು, ಬೆಳ್ಳುಳ್ಳಿಗಿರ್ಬೋದು, ಸಾಧಾರಣ ನಾವೇನು ಮಾಡ್ತೀವಿ, ಮಡಿಗಳು ಮಾಡ್ತೀವಿ. 4-4 5 ಅಡಿ 6 ಅಡಿ ಮಡಿಗಳು ಮಾಡ್ಕೊಂಡು ಈ ರೀತಿ ಒಂದೊಂದು ಕಡೆ ತುಂಬ ಮಟ್ಟವಾಗಿರೋ ಜಾಗದಲ್ಲಿ 60-80 ಅಡಿನೂ ಮಾಡ್ತೀರಾ. ಕೆಲವು ಕಡೆ ಇಳಿಜಾರಿದೆ ಅಂದರೆ ಇದನ್ನು ಬರೀ 10-12-15 ಅಡಿ ಮಡಿಗಳು ಮಾಡ್ಕೊತಾರೆ. ನಾವು ಇಲ್ಲೆಲ್ಲ ಕಾಲುವೆ ಮಾಡ್ಕೊಳ್ಳೋದೆಲ್ಲ ನೋಡೇ ಇದ್ದೀವಿ ನಾವು. ಹಿಂಗೆ ನೀರು ಬಿಡೋದು, ಇದೆಲ್ಲ ಆಗಿದ ತಕ್ಷಣ ಇದನ್ನು ಮುಚ್ಚೋದು, ಇದನ್ನು ತೆಗೆಯೋದು, ಈ ರೀತಿ ನೀರನ್ನ ಹರಿಸೋದನ್ನು ಅರೆಯ ಮುಖಾಂತರ ಕೂಡ ಮಾಡ್ತಾಯಿದ್ದೀವಿ. ಮತ್ತು ಇನ್ನೇನು ಮಾಡೋವಾಗ ಏನು ಮಾಡ್ಕೊಂಡು ಇಲ್ಲಿ ಮಧ್ಯೆ ಜಾಗನ ಓಡಾಡೋಕ್ಕೆ ಕಾಲುವೆಗಳನ್ನ ಜಾಗ ಬಿಟ್ಕೊಂಡೇ ಇರಬೇಕು, ಅದೆಲ್ಲ ಗೊತ್ತೇ ಇದೆ. ಅದಾದ ನಂತರ ಏನು ಮಾಡ್ತೀವಿ ಅಂದರೆ, ಹಂಗಿಲ್ಲ ಅಂದರೆ ರೈಸ್ ಬೆಡ್ ಮಾಡ್ತಾಯಿದ್ದೀವಿ ಅಂದರೆ ಏನು ಮಾಡ್ತಾಯಿದ್ದೀವಿ, 2 ಲೈನು ಇನ್ಲೈನು ಡ್ರಿಪ್ ಏನಾದ್ರು ಬಿಡ್ತೀವಿ, ಸ್ಪ್ರಿಂಕ್ಲರ್ ಹಾಕೊಂಡು ಮಾಡ್ಬೋದು. ನೀವು ಈ ರೀತಿ ನಿಮ್ಮದು ಯಾವ್ಯಾವ ರೀತಿ ಮಾಡ್ತಾಯಿದ್ರೆ ಅದನ್ನು ನೀರು ಕೊಡೋವಂಥ ವಿಷಯದಲ್ಲಿ ಮಾಡಿ. ಅತಿ ಹೆಚ್ಚು ನೀರು ಕೊಡಬೇಡಿ, ನಿಮ್ಮ ಭೂಮಿಯ ಅನುಗುಣವಾಗಿ, ಅವಶ್ಯಕತೆಯ ಅನುಗುಣವಾಗಿ. ತುಮಕೂರಲ್ಲಿ ಬಿಡೋಷ್ಟು ನೀರು ರಾಯಚೂರಲ್ಲಿ ಅಷ್ಟು ದಿವಸಕ್ಕೆ, ಇಲ್ಲಿ 2 ದಿವಸಕ್ಕೆ ಬಿಡ್ತೀವಿ ಅಂದರೆ ನೀವು ರಾಯಚೂರಲ್ಲಿ ಬಿಡಲೇಬೇಕು ಅಂತಿಲ್ಲ. ಯಾಕೆಂದರೆ ರಾಯಚೂರು, ಬಿಜಾಪುರ, ಬೀದರು ಎಲ್ಲ ಎಲ್ಲಿ ನಮ್ಮ ಕಪ್ಪು ಮಣ್ಣಿದೆ ಎಲ್ಲ ಭಾರತದಲ್ಲಿ, ಅಲ್ಲಿ ಒಂದು ಮಳೆ ಬಂದುಬಿಟ್ರೆ 15-20 ದಿವಸ ತಿಂಗಳಾದ್ರೂ ನಿಮಗೆ ಆರಾಮಾಗಿರ್ತೀರ, ನೀವು ಪುಣ್ಯವಂತರು ಇದ್ದೀರಾ. ನಮ್ಮ ಕಡೆ ಹಂಗಾಗೋದಿಲ್ಲ, 3-4 ದಿವಸಕ್ಕೆಲ್ಲ ಭೂಮಿ ತುಂಬ ಒಣಗಲಾಗುತ್ತೆ. ಆ ರೀತಿ ಅಲ್ಲಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ನಾವೇನು ಮಾಡಬೇಕಾಗಿದೆ, ನೀರನ್ನು ಬಿಡಬೇಕಾಗಿದೆ. ಮತ್ತು ರೋಗಗಳು ತಮಗೆಲ್ಲ ಗೊತ್ತೇ ಇದೆ, ಯಾವ್ಯಾವ ಸಮಯಕ್ಕೆ ಹಾಕ್ತೀವಿ, ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಸಮಯದಲ್ಲಿ. ನೋಡಿ ನಿಮ್ಮೂರಲ್ಲಿ ಯಾವ ಸಮಯದಲ್ಲಿ ಬೆಳ್ಳುಳ್ಳಿ ಹಾಕ್ತಾರೆ. ಸುಮ್ಮನೆ ನಮಗೆ ಕರೆ ಮಾಡಿಬಿಟ್ಟು ಸರ್ ಇವಾಗ ಬೆಳ್ಳುಳ್ಳಿ ಹಾಕ್ಬೋದು ಅಂತ ನೀವು ಶಿವಮೊಗ್ಗದಲ್ಲಿ ಕೇಳ್ತೀರಾ, ಇನ್ನೊಂದು ರಾಯಚೂರವ್ರು ಕೇಳ್ತೀರಾ, ಅಥವಾ ಇನ್ನೊಂದು ಕಡೆಯಿಂದ ಕೇಳ್ತೀರಾ. ಇದರಿಂದ ನಮಗೇನಾಗ್ಬಿಡ್ತವೆ, ನಿಮ್ಮ ಕಡೆ ಯಾವಾಗ ಹಾಕ್ತೀರಾ, ಪೂರ್ವಿಕರು ಮೊದಲಿಂದನೂ ಅದಕ್ಕೊಂದು ಸಮಯ, ಇಂಥ ಬೆಳೆಗಳನ್ನ ಇಂಥ ಸಮಯದಲ್ಲಿ ಹಾಕಬೇಕು ಅಂತ ಮಾಡಿದ್ದಾರೆ. ನಾನು ಅದಕ್ಕೆ ಯಾವಾಗಲೂ ಹೇಳೋದು ನಿಮಗೆ, ನಿಮ್ಮ ಪೂರ್ವಿಕರನ್ನು ಕೇಳ್ಕೊಳ್ಳಿ. ಪೂರ್ವದವ್ರನ್ನ ಕೇಳ್ಕೊಂಡು ನಾವು ಏನು ಮಾಡಬೇಕಾದ್ರೆ, ಪೂರ್ವಿಕರನ್ನ ಕೇಳ್ಕೊಂಡು ಯಾವ ಸಮಯಕ್ಕೆ ಯಾವ್ದು ಹಾಕಬೇಕು, ಮತ್ತು ಅಕಡಿ ಸಾಲ ಯಾವ್ದಾದ್ರು ಹಾಕ್ತಾರೋ ಅವ್ರದ್ದು, ಯಾವ್ದಾದ್ರು ಹಾಕ್ತಾಯಿದ್ರು, ಪೂರ್ವಿಕರನ್ನ ಕೇಳ್ರಿ. 50 ವರ್ಷ 55 ವರ್ಷದವ್ರನ್ನ ಕೇಳಿ ಆಗಲೇ ಅವ್ರು ಕೃಷಿ ಮರ್ತೋಗ್ಬಿಟ್ಟಿದ್ದಾರೆ, ಒಂದು ಹೆಜ್ಜೆ ಆಚೆ ಇಟ್ಟಿದ್ದಾರೆ. ಅವ್ರಿಗಿಂತ ಹೆಚ್ಚು ನಿಮ್ಮ ಅಜ್ಜ ಅವ್ರು ಇರ್ತಾರೆ, ಕಾಕ ಅವ್ರು ಇರ್ತಾರೆ, ವಯಸ್ಸಾದವರು ಸುಮಾರು 70-80 ವಯಸ್ಸಿನವರೆಲ್ಲ ಪೂರ್ವಿಕರು ಏನೇನು ಮಾಡ್ತಾಯಿದ್ರು, ಅಂತರ ಬೆಳೆ ಅವ್ರುಗಳೇ ಮಾಸ್ಟರ್ಸ್ ಅಥವಾ ಇದರೊಳಗೆ ನಾಯಕರುಗಳವರು. ನಾವು ಅದನ್ನು ಒಂದು ಇದು ಮಾಡ್ಕೊಂಡು ಅವರಿಂದ ಮಾಹಿತಿ ತೊಗೊಂಡು ಅಂತರ ಬೆಳೆಗಳನ್ನಾಗಿರ್ಬೋದು, ಅಥವಾ ಯಾವ ಕಾಲಕ್ಕೆ ಹಾಕಬೇಕು ಅನ್ನೋದು, ಮತ್ತು ನಾಟಿದು ಎಲ್ಲೆಲ್ಲಿ ಸಿಗುತ್ತೆ ದಯವಿಟ್ಟು ಹುಡುಕ್ಬಿಟ್ಟು ಒಂದೊಂದು ಗೆಡ್ಡೆ ತೊಗೊಂಬನ್ನಿ ಸಾಕು, ಹಾಕ್ಬಿಟ್ಟು ತಯಾರು ಮಾಡ್ಕೊಳ್ಳೋಣ. ನೀವು ನಾಟಿ ಬೀಜ ಅಂತ ಹಾಕಿ ಮಾಡಿದಕ್ಕೆ ಈ ಉಳ್ಳಾಗಡ್ಡಿ ಬಂದಂಗೆ ಬಂದ್ಬಿಡ್ತದೆ ನೈಸರ್ಗಿಕ ಕೃಷಿಲಿ. ಹಾಗಾಗಿ ನೀವು ಹುಷಾರಾಗಿ ಇದನ್ನು ಮಾಡಬೇಕಾಗುತ್ತೆ. ಮಾಡ್ಕೊಂಡು ಹೋದಾಗ ನಮಗೆ ಅತಿ ಹೆಚ್ಚು ಇಳುವರಿ ಬರೋದ್ರಿಂದ, ಹೆಚ್ಚು ದಿವಸ ಇಡೋಕ್ಕಾಗೋದ್ರಿಂದ, ರೋಗಮುಕ್ತವಾಗಿ ಬರೋದ್ರಿಂದ ನಮಗೇನಾಗುತ್ತೆ, ಹೆಚ್ಚೆಚ್ಚು ಲಾಭ ಬರುತ್ತೆ. ನಾವು ಏನು ಮಾಡಬೇಕು ಅಂದರೆ, ಯಾವುದೇ ಒಂದು ಬೆಳೆ ಸಿಗುತ್ತೆ ಅಂದರೆ ಈ ಕಸ ನೀವು ಕಳೆ ತೆಗೆದಿರೋದಿರ್ಬೋದು, ಇನ್ನೊಂದು ಇರ್ಬೋದು, ಆ ಕಸ ಎತ್ಕೊಂಡು ದಯವಿಟ್ಟು ಆಚೆ ಹಾಕ್ಬೇಡ್ರಿ. ವಾಪಸ್ ಭೂಮಿ ಮೇಲೆ ಮುಚ್ಚೋದ್ರಿಂದ ಏನಾಗುತ್ತೆ, ನಮಗೆ ಉತ್ಕೃಷ್ಟವಾಗಿ ಬೆಳೆಗಳು ಬರ್ತಾ ಇರ್ತವೆ ಅಂತ ಹೇಳ್ತಾ, ಎಲ್ಲರೂ ದಯವಿಟ್ಟು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿನ ಅಳವಡಿಸಿ. ಮತ್ತು ನೀವು ಯಾರ ಹತ್ರ ಮಾತಾಡಬೇಕು ಅಂತ ಅವ್ರದ್ದು ದೂರವಾಣಿಗಳ ಸಂಖ್ಯೆಗಳು ಕೂಡ ಕೊಟ್ಟಿರ್ತೀವಿ. ಇದರೊಳಗೆ ತುಂಬ ಮುಂಚೂಣಿಲಿರೋರ್ದು, ಅವ್ರನ್ನ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ, ಹೊಸ್ದಾಗಿ ನಿಮಗೆಲ್ಲ ಇನ್ನೊಂದು ಸಂತೋಷವಾದ ಸುದ್ದಿ ಇದೆ. ಏನು ಅಂದರೆ, ನಾವು ಒಂದು ಕಳೆ ತೆಗೆಯೋದು, ಏನು ಸಾಲ ಹಾಕಿರ್ತಿರೋದ್ರೊಳಗೆ ಕಳೆ ತೆಗೆಯೋದು ಒಂದು ಯಂತ್ರ ಕೂಡ ಆವಿಷ್ಕಾರ ಮಾಡಿದ್ದೀವಿ. ಸುಮಾರು 5 ವರ್ಷದಿಂದ ಅದನ್ನು ನಿರಂತರ ಕೆಲಸ ಮಾಡೋದು ತಯಾರಾಗಿದೆ. ಅದು ಇನ್ನೇನು ಕೆಲವೇ ದಿವಸಗಳಲ್ಲಿ ಬಿಡುಗಡೆ ಆಗ್ತದೆ. ತಾವೆಲ್ಲ ತರಿಸ್ಕೊಂಡು ಅದನ್ನು ತುಂಬ ಚೆನ್ನಾಗಿ ಮಾಡ್ಬೋದು. ಇಬ್ಬರು ಒಂದು 4 ಗಂಟೆ 5 ಗಂಟೆ ಒಳಗೆ 1 ಎಕರೆ ಸಾಲಲ್ಲಿರೋಂಥ ಕಳೆಗಳು ತೆಗಿಬೋದು. ಮಣ್ಣು ಬೋದ್ ಕೊಡೋದಕ್ಕಿರ್ಬೋದು, ಎಲ್ಲ ಇರ್ಬೋದು. ಅದೆಲ್ಲ ತುಂಬ ಉತ್ಕೃಷ್ಟವಾಗಿದೆ. ಅದು ಇದೇ ಚಾನಲಲ್ಲಿ ಅದು ಬಿಡುಗಡೆ ಆಗುತ್ತೆ, ಅದನ್ನು ನೋಡ್ಬೋದು ತಾವು ಅಂತ ಹೇಳ್ತಾ, ತಮಗೆಲ್ಲ ಅನಂತ ನಮಸ್ಕಾರಗಳು. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.